गुरुभ्यो नमः। हरिः ओम्। श्रीमद्वायु हनुमद्भीम मध्वांतर्गत रामकृष्ण वेदव्यासात्मक श्रीलक्ष्मी हयग्रीवाय नमः। हरिः ओम्। करोतु मम कल्याणम् हरिः हयमुखाभिदः गुरुश्च मध्वनामा मे वरदोऽस्तु निरन्तरम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सिञ्जन्नो पुरशोऽपि पादकमलं मन्दस्मितोद्युन्मुखीं कञ्जाक्षीं कुचभारवीरुविलसन्मद्यां क्वनत्कङ्कणां शम्भुवाद्यैः परिसेवितां सुवसनां जाम्बोनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीम्। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे। हरिः ओम्। ನಾಳೆ ನರಕ ಚತುರ್ದಶಿ, ಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿದ ದಿವಸ. ಅದರ ಮಾರನೇ ದಿವಸ ಅಮಾವಾಸ್ಯೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥ ಸಂಪ್ರದಾಯ. ದೀಪಾವಳಿ ಅಮಾವಾಸ್ಯೆ ಅಂತಲೇ ಕರೀತಾರೆ. ಪ್ರತಿ ಅಮಾವಾಸ್ಯೆ ಪಿತೃಕಾರ್ಯಗಳಿಗೆ ಪ್ರಸಿದ್ಧವಾಗಿದ್ದರೆ ಈ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೆ ವಿಹಿತವಾಗಿರ್ತಕ್ಕಂಥದ್ದು ಅಂತ ವಿಶೇಷ. ಅಂತಹ ಲಕ್ಷ್ಮೀ ಪೂಜಾ ಸಂದರ್ಭದಲ್ಲಿ ಯಾವ ಅನುಸಂಧಾನದಿಂದ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಬೇಕು? ಪೂಜೆ ಅಂದರೆ ಅದೇನೆ, ಮನಸ್ಸಿನಲ್ಲಿ ಏನು ನಾವು ಚಿಂತನೆಯನ್ನು ಮಾಡುತ್ತೀವಿ, ಯಾರನ್ನ ಪೂಜೆ ಮಾಡ್ತಾ ಇದ್ದೀವಿ ಅವರ ಸ್ವರೂಪವನ್ನ ಯಥಾಶಕ್ತಿ ಏನು ತಿಳ್ಕೊಂಡಿದ್ದೀವಿ ಅನ್ನೋದರ ಮೇಲೇನೆ ದೇವತೆಗಳೆಲ್ಲ ನಮಗೆ ಅನುಗ್ರಹ ಮಾಡುವುದು. ಇದನ್ನೆಲ್ಲ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ. ಭಗವಂತನೂ ಅಷ್ಟೇ, ಭಗವಂತನ ಮಡದಿಯಾದ ಲಕ್ಷ್ಮೀದೇವಿಯೂ ಅಷ್ಟೇ. ನತಾದೃಶಿ ಪ್ರೀತಿರೀಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ತತ್ಪ್ರೀಣನಾನ್ ಮೋಕ್ಷಮಾಪ್ನೋತಿ ಸರ್ವೇ ತಸ್ಮಾತ್ ವೇದಾಃ ತತ್ಪರ ಏವ ಸರ್ವೇ ಅಂತ ಆಚಾರ್ಯರು ಉದಾಹರಣೆ ಮಾಡುತ್ತಾರೆ. ಭಗವಂತನಿಗೆ ಅವನ ಗುಣೋತ್ಕರ್ಷವನ್ನ, ಅವನ ಅನಂತ ಗುಣಗಳಲ್ಲಿ ಎಷ್ಟೆಷ್ಟು ಗುಣಗಳನ್ನು ನಾವು ತಿಳ್ಕೊತೀವೋ ಆ ಹೆಚ್ಚೆಚ್ಚು ತಿಳ್ಕೊಂಡವರ ಮೇಲೆ ಭಗವಂತನಿಗೆ ಅಪಾರ ಪ್ರೀತಿ ಅಂತ. ಅಂದರೆ ಪ್ರೀತಿ ಅಂದರೆ ಅವನ ಅನುಗ್ರಹ ಮಾಡ್ತಾರೆ. ಭಗವಂತನ ಬಗ್ಗೆ ನಾವು ಏನೂ ತಿಳ್ಕೊಳ್ಳದೇನೆ, ಅವನ ಸ್ವರೂಪವನ್ನು ಯಥಾಶಕ್ತಿ ತಿಳ್ಕೊಳ್ಳದೇ ಇದ್ದರೆ ಏನು ಪೂಜೆ ಮಾಡಿದ್ರೆ ಏನು ಪ್ರಯೋಜನ? ಮಹಾತ್ಮ್ಯ ಜ್ಞಾನ ಇಲ್ಲದೇನೆ ಭಕ್ತಿ ಬರೋದೇ ಇಲ್ಲ. ಭಕ್ತಿಯಿಂದ ಪೂಜೆ ಮಾಡದೇ ಇದ್ರೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಹಾಗಾಗಿ ಭಕ್ತಿ ಬರಬೇಕಾದ್ರೆ ಮಹಾತ್ಮ್ಯ ಜ್ಞಾನ ಅತ್ಯಂತ ಅವಶ್ಯಕತೆ ಇರೋದರಿಂದ ಭಗವಂತನಿಗಾಗಲಿ ಭಕ್ತರಾಗಲಿ ಹರಿವಾಯುಗಳು ಲಕ್ಷ್ಮೀದೇವಿ ಯಾರೇ ತಾರತಮ್ಯದಲ್ಲಿ ಬರತಕ್ಕಂತಹ ನಾವೇನು ದೇವತೆಗಳನ್ನು ಪೂಜೆ ಮಾಡ್ತೀವಿ ಇವರ ಸ್ವರೂಪ ಜ್ಞಾನ ಬೇಕು ನಮಗೆ. ಅವರು ಎಲ್ಲಿದ್ದಾರೆ, ಯಾರ ಮೇಲೆ, ಅವರಿಂದ ಮೇಲೆ ಯಾರಿದ್ದಾರೆ, ಅವರಿಗಿಂತ ಕೆಳಗೆ ಯಾರಿದ್ದಾರೆ, ಏನು ನಿಯಮನ ಮಾಡುತ್ತಾರೆ, ಮೇಲ್ನವರಿಗೆ ಹೇಗೆ ಅಧೀನ ಆಗಿರುತ್ತಾರೆ. ನಮ್ಮ ಮತದಲ್ಲಿ ಅದನ್ನೆಲ್ಲ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ವೇದದಲ್ಲಿ, ಉಪನಿಷತ್ತುಗಳಲ್ಲಿ, ಸೂತ್ರದಲ್ಲಿ, ಶಾಸ್ತ್ರದಲ್ಲಿ, ಪುರಾಣದಲ್ಲಿ, ದಾಸ ಸಾಹಿತ್ಯದಲ್ಲಿ ಎಲ್ಲ ಕಡೆ ಲಕ್ಷ್ಮೀದೇವಿಯನ್ನ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಈ ಶ್ರೀತತ್ವ ಅಂತಕ್ಕಂಥದ್ದು ಒಂದು ದೊಡ್ಡ ತತ್ವ. ಭಗವತ್ ತತ್ವ, ಶ್ರೀತತ್ವ, ಪ್ರಾಣತತ್ವ, ಈ ಮೂರನ್ನ ಯಥಾರ್ಥವಾಗಿ ತಿಳ್ಕೋಬೇಕು. ನೋಡು,
ಸರಿಯಾಗಿ ತಿಳ್ಕೊಬೇಕು. ಈ ಮೂರರಲ್ಲಿ ಏನಾದರೂ ನಾವು ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ರೆ ಬಹಳ ಅಧೋಗತಿ ಹೊರಟೋಗ್ತೀವಿ. ಇನ್ನು ಬೇರೆ ದೇವತೆಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದನ್ನ ಆಮೇಲೆ ರಿಪೇರಿ ಮಾಡ್ಕೋಬಹುದು. ಈ ಭಗವತ್ ತತ್ವ, ಅವನ ಮಹಾಭಕ್ತಳಾಗಿರ್ತಕ್ಕಂತಹ ಲಕ್ಷ್ಮೀ ತತ್ವ ಅಥವಾ ಶ್ರೀತತ್ವ, ಇವರಿಬ್ಬರ ಪುತ್ರರಾಗಿರ್ತಕ್ಕಂತಹ ಪ್ರಾಣತತ್ವ, ಇದರ ಯಥಾರ್ಥ ಜ್ಞಾನ ಬೇಕು ಗುರುಪದೇಶದಿಂದ. ಹಾಗಾಗಿ ನಾಳೆನೇ ಬಂದಿದೆ ಈ ಸಲ ಅಮಾವಾಸ್ಯೆ, ಮಹಾಲಕ್ಷ್ಮೀ ಪೂಜೆ ಅಮಾವಾಸ್ಯೆ ನಾಳೆ ಮಧ್ಯಾಹ್ನಕ್ಕೆ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಸಾಯಂಕಾಲ ರಾತ್ರಿ ಸಂದರ್ಭದಲ್ಲಿ ಅಮಾವಾಸ್ಯೆ ನಾಳೆ ಇರುತ್ತೆ, ನಾಡದ್ದಿರೋದಿಲ್ಲ. ಆದ್ದರಿಂದ ನಾಳೆನೇ ಮಹಾಲಕ್ಷ್ಮೀ ಪೂಜಾ ಅಂತ ಹಾಕಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಕಿಂಚಿತ್ ಕಾಲ ನಮಗೆ ಉಪಲಬ್ಧಿ ಇರತಕ್ಕಂತಹ ಸಮಯದಲ್ಲಿ ಈ ಮಹಾಲಕ್ಷ್ಮಿ ತತ್ವವನ್ನ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಏನು ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ, ಅದು ಪುರಾಣಗಳಲ್ಲಿ ಹೇಗಿದೆ, ಸೂಕ್ತದಲ್ಲಿ ಹೇಗಿದೆ, ಉಪನಿಷತ್ತಿನಲ್ಲಿ ಹೇಗಿದೆ, ಸೂತ್ರಗಳಲ್ಲಿ ಹೇಗಿದೆ, ದಾಸ ಸಾಹಿತ್ಯದಲ್ಲಿ ಹೇಗಿದೆ, ಭಾಗವತಾದಿ ಪುರಾಣಗಳಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ಯಥಾಮತಿ ಚಿಂತನೆ ಮಾಡಿ ನಾವು ಇವತ್ತೇ ಲಕ್ಷ್ಮೀ ಪೂಜೆಯನ್ನ ಮಾಡೋಣ. ಯಾವತ್ತು ಮಾಡಿದ್ರು ಲಕ್ಷ್ಮೀ ಪೂಜೆನೇ. ಮೊದಲು ನಿಮಗೆಲ್ಲ ಗೊತ್ತಿದೆ, ತಾರತಮ್ಯದಲ್ಲಿ ಮೊದಲು ಭಗವಂತ ಮೇಲಿದ್ದಾನೆ. ಸಾಕಾಷ್ಟ ಸಾ ಪರಾಗತಿ, ಅವನಿಗಿಂತ ಮೇಲೆ ಇರತಕ್ಕಂತಹ ದೇವತೆ ಯಾರೂ ಇಲ್ಲ. ಅವನೇ ಈ ತಾರತಮ್ಯ ಮಾರ್ಗದಲ್ಲಿ ಶಿರೋಸ್ಥಾನೀಯನಾಗಿರ್ತಕ್ಕಂಥವನು. ಅವನು ಮಾರ್ಗಶಿರ, ಸರ್ವೋತ್ತಮ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನು ಸರ್ವೋತ್ತಮ, ಸಕಲ ಗುಣ ಪರಿಪೂರ್ಣ, ಯಾವಾಗಲೂ ಉತ್ತಮನೇ ಅವನು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಧ್ಯೇಯೋ ನಾರಾಯಣ ಸದ ಇದಮೇಕಂ ಸುನಿಷ್ಪನ್ನಂ. ಆಚಾರ್ಯ ಹೇಳ್ಬಿಡ್ತಾರೆ, ಚೆನ್ನಾಗಿ ನಿಷ್ಪತ್ತಿಯಾಗಿದೆ, ಅದು ಮಥನ ಮಾಡಿ ತೆಗೆದಿರತಕ್ಕಂಥದ್ದು. ಸುಮ್ಮನೆ ನಾವೇನೋ ಮತದಲ್ಲಿ ಹೊಗಳ್ಬಿಟ್ಟಿದೀವಿ ಅಂತಲ್ಲ. ಆಲೋಡ್ಯ ಸರ್ವಶಾಸ್ತ್ರಾಣಿ, ಅಸಂಕುಚಿತ ಅದು ವೃತ್ತಿ, ಅದು ಸರ್ವಶಾಸ್ತ್ರಾಣಿ. ನಮಗೆ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ಶ್ರೀಮದ್ ಆಚಾರ್ಯರು ಆಲೋಡನೆ ಮಾಡಿದ್ದಾರೆ. ಅವರು ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಪುನಃ ಪುನಃ. ಸಾಧಕ ಬಾಧಕಗಳನ್ನೆಲ್ಲ, ವ್ಯಭಿಚಾರಗಳೇನಾದರೂ ಬರುತ್ತಾ ಅಥವಾ ಅಲ್ಲಿ ನ್ಯೂನತಾ ಏನಾದರೂ ಬರುತ್ತಾ, ಅತಿರಿಕ್ತ ಇರುತ್ತಾ, ಏನೂ ಇಲ್ಲದೇನೆ ವಿಚಾರ್ಯ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದ. ಭಗವಂತ ಸರ್ವೋತ್ತಮ ಅಂತ ತೀರ್ಮಾನ ಆಗೋಗಿದೆ. ಅದು ಒಪ್ಪೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ಅದಕ್ಕೆಲ್ಲ ಬೇಕಾದಷ್ಟು ರೀಸನ್ ಇರುತ್ತೆ, ಯಾಕೆ ಒಪ್ತೀವಿ ಯಾಕೆ ಒಪ್ಪಲ್ಲ ಅಂತ. ಅದು ಬೇಡ, ಇದು ಇನ್ನೊಂದ್ಸಲ ಮಾತಾಡೋಣ ಅದನ್ನ. ಇದು ಶಾಸ್ತ್ರದಲ್ಲಿ ಸಿದ್ಧವಾದ ವಿಷಯ. ಇದು ಇದರ ನಂತರದ ಸ್ಥಾನನೇ ನಾವು ನಾಳೆ ಮಾಡ್ತಾ ಇರ್ತಕ್ಕಂತಹ ಪೂಜೆಯನ್ನ ಸ್ವೀಕಾರ ಮಾಡ್ತಕ್ಕಂತಹ ಮಹಾಲಕ್ಷ್ಮಿ. ಎಲ್ಲರೂ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ, ಯಾರು ಬೇಡ ಅಂತಾರೆ? ಲಕ್ಷ್ಮೀ ದೇವಿಯನ್ನ ಬೇಡ ಅನ್ನೋರೇ ಇಲ್ಲ. ನಾರಾಯಣನನ್ನ ಬೇಡ ಅನ್ನೋರಾದ್ರೂ ಇದ್ದಾರೆ, ರಾವಣನಂತ ಅವರು. ಅವನೂ ಸೀತೆಯನ್ನ ಬೇಕು ಅಂತ ಅವನು. ಬೇಡ, ಅವನಿಗೆ ಲಕ್ಷ್ಮಿ ಬೇಕು, ನಾರಾಯಣ ಬೇಡ. ರಾಮ ಬೇಡ, ಸೀತೆ ಬೇಕು. ಈ ಶಿಶುಪಾಲನಿಗೂ ಅಷ್ಟೇ, ರುಕ್ಮಿಣಿ ಬೇಕು, ಕೃಷ್ಣ ಬೇಡ. ಇವದೆಲ್ಲ ಇಂಥ ಗುಂಪೆ ಇವ್ರಿಗೆ. ಭಗವಂತನಾದರೂ ಬಿಟ್ಟು ಬಿಡ್ತಾರೆ, ಲಕ್ಷ್ಮೀ ದೇವಿಯನ್ನ ಯಾರೂ ಬಿಡೋದಿಲ್ಲ. ಯಾಕೆ? ಅವಳು ಸಂಪತ್ತಿಗೆ ದೇವತೆ, ಸಿರಿ ಮಹಿಳೆ, ಶ್ರೀದೇವಿ. ಅವಳು ಯಾವಾಗ ನಮಗೆ ಶ್ರೀ ಸಂಪತ್ತು ಕೊಡ್ತಾಳೆ, ಅದು ಎಂಥ ಸಂಪತ್ತು ಕೊಡ್ತಾಳೆ, ಅದಕ್ಕೆ ಕಾರಣ ಆಗುತ್ತ ಏನು, ಅದರ ಪರಿಣಾಮ ಏನು? ಇದರ ಪರಿಣಾಮವೇ ಇಲ್ಲ, ಇದರ ಜ್ಞಾನವೇ ಇಲ್ಲ. ಲಕ್ಷ್ಮೀ ಪೂಜೆ ಮಾಡಿದ್ರೆ ದುಡ್ಡು ಬರುತ್ತೆ, ಏಕೈಕ ಉದ್ದೇಶ. ಇವತ್ತು ಬಹಳಷ್ಟು ಜನರು, ಅಲ್ಲಲ್ಲಿ ಸಾಧುಗಳಿದ್ದಾರೆ, ಅವರು ಚಿಂತನೆ ಮಾಡುತ್ತಾರೆ, ಅದು ಬೇರೆ ವಿಷಯ. ಅಂತವರು ನಗಣ್ಯ, ಅವ್ರು ಲೆಕ್ಕಕ್ಕೆ ಇಲ್ಲ. ಇವತ್ತು ಲಕ್ಷ್ಮೀ ಪೂಜೆ ಅಂದ್ರೆ ಬೇಕಾದ್ರೆ ನೋಡಿ, ಎಲ್ಲ ನೋಟುಗಳು. ನಾನೊಬ್ಬರ ಮನೆಗೆ ಹೋಗಿದ್ದೆ, ಲಕ್ಷ್ಮೀ ಪೂಜೆಗೆ ಬನ್ನಿ ಅಂತ ಕರೆದಿದ್ರು. ಆಶ್ಚರ್ಯ ನನಗೆ. ಎಲ್ಲಾ ಡಿನಾಮಿನೇಷನ್ ನೋಟುಗಳು, ತೋರಣದ್ದು ಅದೇ, ಮಂಟಪದ್ದು ಅದೇ, ತಟ್ಟೆನೂ ಅದೇ, ಎಲ್ಲ ಅದೇ. 50 ರೂಪಾಯಿ ಕಲರ್ ಕಲರ್ ನೋಟುಗಳೆಲ್ಲ ಬಂದ್ಬಿಟ್ಟು, ಎಲ್ಲಾ ಕಲರ್ ನೋಟುಗಳದು ಬರೀ ನೋಟುಮಯ. ಲಕ್ಷ್ಮಿ ಅಂದ್ರೆ ದುಡ್ಡು. ಈ ಮನೆಯಲ್ಲಿರೋ ಆಭರಣಗಳು, ಬೆಳ್ಳಿ ಪದಾರ್ಥ ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ. ಏನೆಲ್ಲ ಎಲ್ಲೆಲ್ಲಿ ನೋಡಿದ್ರು ಹಸಿರು ತಟ್ಟೆ, ಹಸಿರು ನೋಟುಗಳು, ತೋರಣಕ್ಕೆಲ್ಲ 50 ರೂಪಾಯಿ ನೋಟುಗಳು, ಕಲರ್ ಕಲರ್ ಅದೇ ಕಲರ್ ಚೂಸ್ ಮಾಡ್ಬಿಟ್ಟಿದ್ದಾರೆ. ಒಬ್ಬರ ಮನೆಗೆ ಹೋಗಿದ್ದೆ. ಇರ್ಲಿ, ಸಂತೋಷ, ಅವಳ ಕೊಡ್ತಾಳೆ, ಅದ್ರಲ್ಲಿ ಏನು ಸಂದೇಹ ಇಲ್ಲ, ಸಂಶಯನೂ ಇಲ್ಲ. ಅವಳು ಸಿರಿ ಮಹಿಳೆನೇ ಅವಳು. ಈ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಇವತ್ತು ಐಶ್ವರ್ಯ, ಇಂದ್ರಾದಿ ದೇವತೆಗಳಿಗೆಲ್ಲ ಬಂದಿರೋದು ಅವಳಿಂದಲೇ, ಅದ್ರಲ್ಲಿ ಏನು ಸಂಶಯ ಇಲ್ಲ. ಆದರೆ ಅಷ್ಟೇ ಸೀಮಿತ ಮಾಡಬಾರ್ದು.
ಅಷ್ಟೇ ಸೀಮಿತ ಮಾಡಬಾರದು. ಅವಳು ಎಂಥವಳು, ಅವಳು ಯಾರಿಗೆ ಅನುಗ್ರಹ ಮಾಡುತ್ತಾಳೆ, ಇದೆಲ್ಲ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಸೂತ್ರಗಳಲ್ಲಿ ತಾನು ಹೇಳಿದ್ದಾಳೆ, ಸ್ವತಃ ಮಾಡಿ ತೋರಿಸಿದಾಳು ಅವಳು. ಮೊದಲು ಸಮುದ್ರ ಮಥನದ ಕಥಾ ತಗೋಣ, ಈಗ ಭಾಗವತ ತಗೋಣ. ನಿಮಗೆ ವೇದಗಳೆಲ್ಲ ಗೊತ್ತೇ ಇದೆ. ಶ್ರೀ ಸೂಕ್ತ ಇದೆ, ಅಮೃಣಿ ಸೂಕ್ತ ಇದೆ, ದುರ್ಗಾ ಸೂಕ್ತ ಇದೆ, ಲಕ್ಷ್ಮೀ ಹೃದಯ ಅಂತಾನೆ ಇದೆ, ಪ್ರಸಿದ್ಧವಾದದ್ದು. ಎಂತೆಂಥ ರೂಪ, ಎಂತೆಂಥ ಸೇವಾ, ಅತ್ಯದ್ಭುತವಾದದ್ದವೆಲ್ಲ. ಭಾಗವತದಲ್ಲಿ ಸ್ವಯಂ ಲಕ್ಷ್ಮೀದೇವಿ ಸಮುದ್ರ ರಾಜನ ಮಗಳಾಗಿ ಒಂದು ರೂಪದಿಂದ ಅವತಾರ ಮಾಡುತ್ತಾಳೆ. ಅವಳು ರಮಾ ಸಮುದ್ರನ ಕುಮಾರಿ ನಿನ್ನ ಸರಿಸಮಾನರಾರಮ್ಮ ಅಂತ ದಾಸರಾಯರು ಸ್ತೋತ್ರ ಮಾಡಿದ್ದಾರೆ. ಕನ್ಯಾ ರೂಪವಾಗಿ ಬರ್ತಾಳೆ ಅವಳು. ಕನ್ಯೆಯಾಗಿ ಸಮುದ್ರನ ಕುಮಾರಿ ರೂಪದಿಂದಲೇ ಬರ್ತಾಳೆ ಅವಳು. ಬಂದು ಏನು ಮಾಡಿದ್ಲು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ತನ್ನ ಪತಿಯಾಗಿರತಕ್ಕಂತಹ, ಎಂದೆಂದೂ ಎಡಬಿಡದೆ ಇರತಕ್ಕಂತಹ, ಅವನ ವಕ್ಷಸ್ಥಳದಲ್ಲೇ ಸದಾ ವಿಹಾರ ಮಾಡತಕ್ಕಂತಹ ಆ ಹೆಣ್ಣು ಮಗಳು ಮತ್ತೊಮ್ಮೆ ಸ್ವಯಂವರದಲ್ಲಿ ಭಗವಂತನನ್ನ ಸ್ವೀಕಾರ ಮಾಡಿದ್ಲು. ಮದುವೆ ಮಾಡ್ಕೊಂಡವನ್ನೇ ಮದುವೆ ಮಾಡ್ಕೊಂಬೋದು. ಹಂಗೆ ಮಾಡ್ಕೋಬೇಕಾದ್ರೆ ಏನೋ ಒಂದು ಉದ್ದೇಶ ಇರಬೇಕು. ಸ್ವಯಂವರ ಯಾಕೆ ಏರ್ಪಡಿಸಿದವಳು? ನಾನು ಪರಮಾತ್ಮನನ್ನ ಲಗ್ನ ಮಾಡ್ಕೋತೀನಿ ಅಂತ ಹೇಳಿದ್ರೆ ಯಾರು ಬೇಡ ಅಂತ ಇದ್ರು. ಆದರೆ ಅವಳು ಸ್ವಯಂವರವನ್ನ ಏರ್ಪಡಿಸಿ ಎಲ್ಲರನ್ನ ಏಕತ್ರ ಸೇರಿಸಿ, ಅದು ಸೇರೇ ಇದ್ರು ಸಮುದ್ರ ಮಥನ ಕಾಲದಲ್ಲಿ. ದೇವತೆಗಳು, ದೈತ್ಯರುಗಳೆಲ್ಲ, ಋಷಿಗಳು ಇದ್ರು ಆ ಕಾಲಕ್ಕೆ. ಅವಳು ಅವತಾರ ಮಾಡಿದಾಗ ಋಷಿಗಳೆಲ್ಲ ಮಂತ್ರದಿಂದ ಅಭಿಷೇಕ ಮಾಡಿದ್ರು ಅಂತ ಭಾಗವತ ಹೇಳುತ್ತೆ. ಋಷಿಗಳಿದ್ರು, ಎಲ್ಲರೂ ಇದ್ರು ಅಲ್ಲಿ. ಆ ಎಲ್ಲ ಜನರನ್ನ ಕಲೆ ಹಾಕಿ ಅವರ ಮಧ್ಯದಲ್ಲಿ, ಅದರಲ್ಲೂ ದೈತ್ಯರ ಮಧ್ಯದಲ್ಲಿ, ದೇವತೆಗಳಿಗೆಂತ ತಾರತಮ್ಯ ಗೊತ್ತೇ ಇದೆ, ಅವರು ಚಿಂತನೆ ಮಾಡುತ್ತಾರೆ. ಮನುಷ್ಯರಿಗೆ, ಋಷಿಗಳಿಗೆ, ದೈತ್ಯರಿಗೆ ಏನು ವೇದದಲ್ಲಿ ಓದಿದ್ದಾರೆ, ಉಪನಿಷತ್ತಿನಲ್ಲಿ ಓದಿದ್ದಾರೆ, ಅದನ್ನು ನಿಶ್ಚಯ ಮಾಡಿ ತೋರಿಸ್ಬಿಟ್ಲು ಅವಳು ಲಕ್ಷ್ಮೀದೇವಿ. ಅದಕ್ಕೆ ಈ ಭಾಗವನ್ನ ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ತೋರಿಸ್ತಾರೆ. ಲಕ್ಷ್ಮೀದೇವಿಯಿಂದ ಸ್ಥಾಪಿಸಲ್ಪಟ್ಟ ಭಗವಂತನ ಸರ್ವೋತ್ತಮತ್ವ ಅದು. ಅಂದ್ರೆ ಏನರ್ಥ? ಈಗ ಮದುವೆ ಆದವನ್ನೇ ಯಾಕೆ ಮದುವೆ ಮಾಡಿಕೊಂಡ್ಲು ಲಕ್ಷ್ಮೀದೇವಿ? ಎಲ್ಲ ಅವತಾರದಲ್ಲೂ ಅದೇ ಮಾಡಿರೋದು ಅವಳು. ರುಕ್ಮಿಣಿ ಆದಾಗಲೂ ಮಾಡಲು, ಸೀತಾದೇವಿ ಆದಾಗ ಮಾಡಲು, ಎಲ್ಲ ಅವತಾರದಲ್ಲಿ ಮಾಡಿಯಾಳೆ, ಸತ್ಯಭಾಮ ಎಲ್ಲ ಮಾಡಿಯಾಳೆ. ಇದರ ಉದ್ದೇಶ ಏನು ಅಂದ್ರೆ ಜಗತ್ತಿಗೆ ಭಗವಂತನ ಪಾರಮ್ಯವನ್ನು ತೋರಿಸ್ತಕ್ಕಂಥದ್ದು. ಅಂದ್ರೆ ಲಕ್ಷ್ಮೀದೇವಿ ಪ್ರೀತಳಾಗುವುದು ಭಗವಂತನ ಸರ್ವೋತ್ತಮತ್ವವನ್ನು ತಿಳ್ಕೊಂಡಾಗ ಅನ್ನೋ ವಿಷಯ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವರು ಬರೀ ಲಕ್ಷ್ಮೀದೇವಿ ಪೂಜೆ ಮಾಡಿಬಿಡ್ತಾರೆ ತುಂಬಾ ಜನ. ಅಲ್ಲಿ ನಾರಾಯಣನ ಸ್ಮರಣೆನೇ ಇರೋದಿಲ್ಲ. ನಮ್ಮವರು ತಿಳ್ಕೊಂಬೋದಾದ್ರೆ ಪಕ್ಕದಲ್ಲಿ ನಾರಾಯಣನ ವಿಗ್ರಹ ಇಟ್ಟಿಗೆ, ಲಕ್ಷ್ಮೀ ನಾರಾಯಣನ ವಿಗ್ರಹ ಇಟ್ಟಂಗೆ ಲಕ್ಷ್ಮೀ ನಾರಾಯಣನ ವಿಗ್ರಹ ಇಟ್ಟಿರ್ತಾರೆ. ಆದರೆ ಪ್ರಧಾನ ಪೂಜೆ ಲಕ್ಷ್ಮಿಗೆ, ಅವನು ಸುಮ್ಮನೆ ಇರ್ತಾನವನು. ಅದೊಂದು ಮತ ಇದೆ, ಸೇಶ್ವರ ಸಾಂಖ್ಯ ಮತ, ನಿರೀಶ್ವರ ಸಾಂಖ್ಯ ಮತ ಅಂತ. ಕೆಲವರು ಈಶ್ವರನನ್ನ ಒಪ್ತಾರೆ, ಕೆಲವರು ಈಶ್ವರನನ್ನ ಒಪ್ಪಲ್ಲ. ಸಾಂಖ್ಯರು, ಅವರು ನಿರೀಶ್ವರ ಸಾಂಖ್ಯರು. ಪ್ರಧಾನನೇ ಜಗತ್ತಾಗಿ ಪರಿಣಾಮ ಹೊಂದ್ಬಿಡುತ್ತೆ, ಈಶ್ವರನ ಕೆಲಸ ಏನಿಲ್ಲ ಅಂತ ಅವ್ರದು. ಈ ಸೇಶ್ವರ ಸಾಂಖ್ಯರು ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಮತದಲ್ಲೂ ಪ್ರಧಾನನೇ ಜಗತ್ ಕಾರಣ. ಆದರೆ ಪ್ರಧಾನ ಜಡ ಪದಾರ್ಥ ಆಗಿರೋದ್ರಿಂದ ಅದು ಸ್ವತಃ ಇವರು ಪ್ರವೃತ್ತಿ ಆಗೋದಿಲ್ಲ ಅಂತ ಒಪ್ಪೋದಕ್ಕೋಸ್ಕರ ಒಂದು ಚೇತನನ್ನು ಒಪ್ಪಿರೋ ಮತ ಅದು. ಇವನು ಇರ್ತಾನೆ, ಇವನು ಸುಮ್ಮನೆ ಇವನು ಚೇತನ ಅಂತ ಕೂಡಿಸ್ಕೊಂಡಿದಾರಷ್ಟೇ ಅವರು. ಅಭ್ಯುಪಗಮೇಪಿ ಅರ್ಥಾಭಾವಾತ್ ಅಂತ ಒಂದು ಸೂತ್ರ ಇದೆ. ಸುಮ್ಮನೆ ಒಪ್ಪಿದ್ದಾರೆ. ಅವ್ರ ಜೊತೆಗೆ ಇಲ್ಲಿ ಸಹಕಾರಿತ್ವೇನೋ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು. ನಾವು ಅವಳೇ ಮಾಡೋದು, ಇವನು ಅಸಿಸ್ಟೆಂಟ್ ಇದ್ದಂಗೆ. ಹಿಂಗೆಲ್ಲ ಇದೆ ಬೇಕಾದಷ್ಟು ಮತಗಳು. ಪ್ರಧಾನ ಅಂದ್ರೆ ಪ್ರಕೃತಿ, ಪ್ರಕೃತಿಗೆ ನಿಯಾಮಕಳು ಲಕ್ಷ್ಮೀದೇವಿ. ಇದ್ಯಾವುದೂ ಅಲ್ಲ, ಇದ್ಯಾವುದೂ ಅಲ್ಲ. ಯಾವತ್ತೂ ಕೆಳಗಿನವರನ್ನ ಪೂಜೆ ಮಾಡುವಾಗ ಮೇಲಿನವರ ಅಧೀನತ್ವೇನೇ ಪೂಜೆ ಮಾಡಬೇಕು, ಅದು ನಿಯಮ. ನಮ್ಮಲ್ಲಿ ಇಗ್ನೋರ್ ಮಾಡಿಬಿಟ್ರು ಕೂಡ ದೇವತೆಗಳು ಅದನ್ನ ತುಂಬಾ ಕನ್ಸಿಡರ್ ಮಾಡ್ತಾರೆ. ನಮ್ಮಲ್ಲಿ ಈಗ ನನ್ಗೆ ಸನ್ಮಾನ ಮಾಡ್ಬೇಕಾದ್ರೆ ನಮ್ಮ ತಂದೆನೋ ತಾಯಿನೋ ಕರೆಸ್ಬೇಕು ಅಂತ ನಿಯಮ ಇಲ್ಲ. ನನ್ನೊಬ್ಬನ ಕರೆಸಿ ಸನ್ಮಾನ ಮಾಡಿದ್ರೆ ಆಯ್ತು. ಇದ್ರೂ ಕರೆಸ್ಬೇಕು ಅಂತೇನಿಲ್ಲ.
ಆ ದೇವತೆಗಳಲ್ಲಿ ಹಂಗಲ್ಲ. ಮೊದಲು ಅವ್ರಿಗೆ ಹೋಗ್ಬೇಕು ಅಂತಾರೆ ದೇವತೆಗಳು. ಮೊದಲು ನನಗಿಂತ ಮೇಲ್ನಿರೋರ್ಗೆ ಹೋಗ್ಬೇಕು. ಯಾಕೆ ಅಂದ್ರೆ ನನಗೆ ಇದೆಲ್ಲ ಬಂದಿರೋದೇ ಅವನಿಂದ. ಇದಕ್ಕೆ ಫಸ್ಟ್ ನಂಬರ್ 1 ಮಾಡಲ್ ಅಂದ್ರೆ ಲಕ್ಷ್ಮೀದೇವಿ. ನೋಡಿ, ಈಗಿನ ಕಾಲದಲ್ಲಿ ನಮಗೆ ಈ ಏಳಿಗೆ, ಈ ಒಂದು ಮಹಿಮಾ, ಈ ಒಂದು ವೈಭವ, ಈ ಎಲ್ಲ ಬಂದಿರೋದು ಹಿರಿಯರಿಂದ, ಗುರುಗಳಿಂದ, ನಮ್ಮಿಂದ, ಮೇಲಿನವರಿಂದ. ನಾವು ಅದನ್ನು ಮರೆತೇ ಬಿಡ್ತೀವಿ. ನಮ್ಮೊಬ್ಬರನ್ನ ಕರೆಸಿ ಸಾಕು, ಏನು ತೊಂದರೆ ಇಲ್ಲ, ಹೇಳದೇ ಇದ್ರೂ ತೊಂದರೆ ಇಲ್ಲ. ಹಂಗಲ್ಲ. ಲಕ್ಷ್ಮೀದೇವಿ ನೋಡಿ ಎಷ್ಟು ಸುಂದರವಾಗಿ ನಿರೂಪಣೆ. ಇದು ಲಕ್ಷ್ಮೀದೇವಿಯಿಂದ ತಿಳಿಯಬೇಕಾದ ಪಾಠ. ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥ ಅನುಸಂಧಾನ. ನೋಡಿ ಏನ್ ಹೇಳ್ತಾಳು, ಯಂಕಾಮಯೇತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಅಂತವಾವು ಮಯಾಸೋ ಅನ್ನಮತ್ತಿಯೋ ವಿಪಶ್ಯತಿ ಯಃ ಪ್ರಾಣೀತಿ ಸೈಂ ಶೃಣೋತ್ಯುಕ್ತಂ. ಎಲ್ಲ ಹೇಳ್ಬಿಟ್ಟು ಕಡೆಗಳೇನ್ ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ಏನು? ಮಮ ಯೋನಿರಪ್ ಸ್ವಂತ ಸಮುದ್ರೇ. ನಂದು ಅಂತ ತಿಳ್ಕೊಂಡ್ಬಿಡ್ಬೇಡಿ, ಇವರು ಇದೆಲ್ಲ ನಂದಲ್ಲ. ಇದಕ್ಕೆಲ್ಲ ಮಮ ಯೋನಿ, ಇದಕ್ಕೆಲ್ಲ ಕಾರಣ ಯಾರು? ಸಮುದ್ರಶಾಹಿ ಆಗಿರ್ತಕ್ಕಂತಹ ಶ್ರೀಹರಿ. ಹೆಸರು ಹೇಳೋದಿಲ್ಲ ರೀ, ಅವನು ಸಮುದ್ರಶಾಹಿ ಏನ್ಬಿಡ್ತಾಳೆ. ಅದೇ ನಾರಾಯಣ ಅಂತ ಇಂಡೈರೆಕ್ಟ್ ಆಗಿ. ನಾರ ಅಂದ್ರೆ ನೀರು, ಅಯನ ಅಂದ್ರೆ ಆಶ್ರಯ, ನೀರನ್ನ ಆಶ್ರಯ ಮಾಡಿಕೊಂಡು ಮಲಗಿರ್ತಕ್ಕಂಥವನು ಸಮುದ್ರಶಾಹಿ. ಮಮ ಯೋನಿರಪ್ ಸ್ವಂತ ಸಮುದ್ರೆ. ಸಮುದ್ರ ಅಂತ ಶಾಯಿತ್ವ ಅನ್ನೋದೇ ಒಂದು ಭಗವಂತನ ಲಿಂಗ, ಬ್ರಹ್ಮಲಿಂಗ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅದನ್ನ ಏನು ಡಿಕ್ಲೇರ್ ಮಾಡ್ತಾಳೆ ನೋಡ್ರಿ ಅವಳು, ಎಷ್ಟು ಭಕ್ತಿ ಅವಳಿಗೆ. ಅಪ್ಪ ಇದೆಲ್ಲ ನಮ್ದು ಯಾವುದೂ ಅಲ್ಲಪ್ಪ, ಇದೆಲ್ಲ ನನ್ನ ಸ್ವಂತದ್ದಲ್ಲ, ಎಲ್ಲ ನಮ್ಮ ಸ್ವಾಮಿಯಿಂದ ಬಂದಿರತಕ್ಕಂಥದ್ದು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶನೀಯ ಮಹಾವೃತ್ತಿ ಬಂಧ ಮೋಕ್ಷಾ ಯಸ್ಯಾಪಾಂಗಲವ ಮಾತ್ರ ಸ ಊರ್ಜಿತಾ ಸಾ ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಭಗವಂತನ ಕಡೆಗಣ್ಣಿನ ನೋಟದಿಂದ ಬಂದಿರತಕ್ಕಂತಹ ಸಾಮರ್ಥ್ಯ ಅದು ಲಕ್ಷ್ಮೀದೇವಿಗೆ. ಎಲ್ಲರಿಗೂ ಅವನಿಂದನೇ ಬಂದಿರೋದು. ಆದ್ರೆ ನಾವು ಮರೆತು ಬಿಡ್ತೀವಿ. ಮೇಲೆ ಬಂದಾಗ, ಕೆಳಗಿದ್ದಾಗ ಅದೆಲ್ಲ ಜ್ಞಾಪಿಸ್ಕೋತೀವಿ, ಮೇಲೆ ಬಂದಾಗ ಮರೆತು ಬಿಡ್ತೀವಿ. ಲಕ್ಷ್ಮೀದೇವಿ ಯಾವ ಪೊಸಿಷನ್ ನಲ್ಲಿ ಇದ್ರೂ ನೋಡಿ ಅದು ಮರ್ತಿರಲ್ಲ. ಅದಕ್ಕೆ ಅವರಿಬ್ಬರ ಮೇಲೆ ಬಹಳ ಅನುಗ್ರಹ ಭಗವಂತನಿಗೆ. ಯಾವ ಕಾಲಕ್ಕೂ ನಮಗೆ ಭಗವಂತನ ಅಧೀನದಲ್ಲಿದ್ದೇವೆ ಅನ್ನೋದು ಜ್ಞಾನ ಇರಬೇಕು ನಮಗೆ. ಲಕ್ಷ್ಮೀದೇವಿಗೆ ಅದು ಜಾಗೃತವಾಗಿರುತ್ತೆ, ವಾಯುದೇವರಿಗೂ ಇರುತ್ತೆ. ವಾಯುದೇವರಿಗೆ ಅನಿಲ ಅಂತ ಒಂದು ಹೆಸರಿದೆ ನೋಡ್ರಿ. ವಾಯುರ್ ಅನಿಲಂ ಅಮೃತೇದಂ ಭಸ್ಮಾಂತಂ ಶರೀರಂ ಅಂತ ಈಶಾವಾಸ್ಯ ಉಪನಿಷತ್ತು. ವಾಯುದೇವರಿಗೆ ಅನಿಲ ಅಂತ ಒಂದು ಹೆಸರಿದೆ. ಯಾಕೆ ಅವ್ರಿಗೆ ಅನಿಲ ಅಂತ ಹೆಸರು ಬಂತು ಅಂದ್ರೆ, ಅಂದ್ರೆ ಪರಮಾತ್ಮ, ಐತಿ ಬ್ರಹ್ಮ, ಅವನೇ ನಿಲ, ನಿಲಯ. ನಾಮೈಕ ದೇಶೇ ನಾಮಗ್ರಹಣಂ ನ್ಯಾಯ. ಅದು ಅನಿಲ. ಅಕಾರ ಶಬ್ದ ವಾಚ್ಯನಾದ ಪರಮಾತ್ಮನೇ ಆಶ್ರಯವಾಗಿ ಉಳ್ಳವರು ಯಾರೋ ಅವರು ಅನಿಲರು. ಭಗವಂತನೇ ಆಶ್ರಯವಾಗಿ ಉಳ್ಳಂತವರಾದ್ದರಿಂದ ವಾಯುದೇವರು ಅನಿಲರು. ಅದಕ್ಕೆ ಅನಿಲ ಶಬ್ದ ಪ್ರಯೋಗ ಮಾಡಿದೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ. ಅಲ್ಲಿ ಪ್ರಶ್ನೆ ಬಂತು, ನಾವು ಭಗವಂತನನ್ನೇ ಆಶ್ರಯಿಸಿಕೊಂಡಿರೋದು, ಇಡೀ ಜಗತ್ತೇ ಭಗವಂತನನ್ನ ಆಶ್ರಯಿಸಿಕೊಂಡಿದೆ. ಅವನು ಸರ್ವಾಶ್ರಯ ಪೂರ್ಣ ಗುಣ ಸೋಕ್ಷರ ಸನ್ಹದ ಜಗ ಅಂದಾಗ ಸರ್ವಾಶ್ರಯ ಅವನು ಭಗವಂತ, ಎಲ್ಲರಿಗೂ ಆಶ್ರಯ ಭಗವಂತ. ಮರಿ ಮುಖ್ಯ ಪ್ರಾಣ ದೇವರಿಗೆ ಮಾತ್ರ ಆಶ್ರಯ ಅಂತ ಆದ್ರೆ ನಮಗೂ ಅವನು ಆಶ್ರಯ. ಆದ್ರಿಂದ ನಾವೆಲ್ಲ ಅನಿಲರೇ ಆಗ್ಬೇಕಾಗತ್ತೆ. ಎಲ್ಲರೂ ಅನಿಲರೇ ಹಂಗೆ ನೋಡಕ್ ಹೋದ್ರೆ. ಅಕಾರ ಶಬ್ದ ವಾಚ್ಯನಾದ ಭಗವಂತನೇ ಆಶ್ರಯ ಉಳ್ಳವರು ನಾವು, ನೀವು ಎಲ್ಲರೂ. ನಮ್ಮನ್ನ ಯಾಕೆ ಅನಿಲ ಅಂತ ಕರೀಲಿಲ್ಲ ವೇದ? ಅವ್ರನ್ನ ಯಾಕೆ ಅನಿಲ ಅಂತ ಜಗತ್ ಪ್ರಸಿದ್ಧಿ ಆಗೋಯ್ತು? ರೀಸನ್ ಒಂದೇ ಇದ್ರೂ ಕೂಡ ನಮಗೆ ಯಾಕೆ ಆ ಹೆಸರು ಬರಲಿಲ್ಲ ಅಂದಾಗ ಅವ್ರ ವ್ಯಾಖ್ಯಾನಕಾರರು ಬರೀತಾರೆ, ಒಬ್ರು ನಮಗೂ ಭಗವಂತನೇ ಆಶ್ರಯ, ಅವ್ರಿಗೂ ಭಗವಂತನೇ ಆಶ್ರಯ. ಆದರೆ ಅವ್ರಿಗೆ ಆ ಜ್ಞಾನ ಯಾವಾಗಲೂ ಇರುತ್ತಂತೆ. ಭಗವಂತ ನನಗೆ ಆಶ್ರಯ ಅನ್ನೋ ಜ್ಞಾನ ಯಾವಾಗಲೂ ಇರುತ್ತೆ ವಾಯುದೇವರಿಗೆ. ನಮಗೆ ಯಾವಾಗಲೂ ಬರುತ್ತಷ್ಟೆ. ಅವ್ರಿಗೆ ಯಾವಾಗಲೂ ಇರುತ್ತೆ, ನಮ್ಗೆ ಯಾವಾಗಲೂ ಬರಬಹುದು, ಬರುತ್ತೆ ಅಂತಲೂ ಹೇಳುತ್ತಾರೆ. ಇದಕ್ಕೆ ನಮ್ಮನ್ನ ಅನಿಲ ಅಂತ ಕರೆಯಲ್ಲ. ನಾವು ಭಗವಂತನ ಆಶ್ರಯದಲ್ಲಿದ್ದೀವಿ ಅನ್ನೋ ಜ್ಞಾನ ಮೋಕ್ಷಕ್ಕೆ ಕಾರಣ. ಅದು ಯೇ ತತ್ಪರ ತತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಸಹ. ಆಚಾರ್ಯರು ಬರೀತಾರೆ,
ತತ್ವವಿವೇಕದ ಕಡೆ ಭಾಗದಲ್ಲಿ. ಇಡೀ ಚರಾಚರಾತ್ಮಕ, ಇಡೀ ಅಸ್ವತಂತ್ರ ತತ್ವ ಭಗವಂತನ ಅಧೀನದಲ್ಲಿದೆ ಅಂತ ಯಾರು ಸದಾ ಚಿಂತನೆ ಮಾಡ್ತಾರಲ್ಲ ಅವನಿಗೆ ಮೋಕ್ಷ ಆಗತ್ತೆ ಅಂತಾರೆ. ಅವ್ರಿಗಿರುತ್ತೆ ಆ ಜ್ಞಾನ. ಅವ್ರ ಅಮ್ಮಂಗೂ ಲಕ್ಷ್ಮೀದೇವಿಗಂತೂ ಸುತರಾಮ್ ಇರುತ್ತೆ. ಆಮೇಲೆ ಲಕ್ಷ್ಮೀದೇವಿಗೆ ಅವಳು ಬರತಕ್ಕಂತಹ ಕಾಲದಲ್ಲಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಜಾತವೇದ ಅಂತ ಕರೀತಾರೆ. ಯಾರಿಗೆ? ಪರಮಾತ್ಮನಿಗೆ. ಸಾಮಾನ್ಯವಾಗಿ ಜಾತವೇದ ಅಂದ್ರೆ ಅಗ್ನಿ ಹೆಸರದು. ಆದರೆ ಅಲ್ಲಿ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಹೇ ಜಾತವೇದ, ಹೇ ಭಗವಾನ್ ಮಮ ಆವಹ, ನೀನ್ ಕರ್ಕೊಂಬ. ಅಗ್ನಿ ಲಕ್ಷ್ಮೀದೇವಿಯನ್ನ ಕರ್ಕೊಂಬರ್ತಾನೋ ಪರಮಾತ್ಮ ಲಕ್ಷ್ಮೀದೇವಿಯನ್ನ ಕರ್ಕೊಂಬರ್ತಾನೋ ನೀವೇ ಲೆಕ್ಕ ಹಾಕೊಳ್ರಿ. ಅಗ್ನಿ ಲಕ್ಷ್ಮೀದೇವಿಯನ್ನ ಕರ್ಕೊಂಬರೋದಕ್ಕೆ ಕಾರಣನೇ ಇಲ್ಲ. ಅಗ್ನಿ ಅಧೀನದಲ್ಲಿ ಇಲ್ಲ ಲಕ್ಷ್ಮೀದೇವಿ. ಆದ್ರೆ ಜಾತವೇದ ಭಗವಂತನ ಅಧೀನದಲ್ಲಿದ್ದಾಳೆ ಅವಳು. ಅದರಿಂದ ಜಾತವೇದೋ ಮಹಾವಹ ಅನ್ನುವಾಗ ಜಾತವೇದ ಅಂದ್ರೆ ಪರಮಾತ್ಮ. ಯಾಕೆ ಜಾತವೇದ ಅಂತ ಕರೀತಾರೆ? ಯಾವ್ದು ಜಗತ್ತಿನಲ್ಲಿ ಇದೆಯೋ ಅದನ್ನೆಲ್ಲ ವೇದ ತಿಳಿದಿದ್ದಾನೆ ಭಗವಂತ. ಅವನು ಸರ್ವಜ್ಞ. ಜಾತಂ ಓತಂ ಇದ್ದಂಗೆ ಜಾತ ಇಡೀ ಜಗತ್ತಿನಲ್ಲಿ ಯಾವ್ಯಾವ್ದು ಇದೆಯೋ, ಹುಟ್ಟಿದೆಯೋ, ನಿತ್ಯವಾಗಿದೆಯೋ ಎಲ್ಲವನ್ನ ವೇದ ತಿಳ್ಕೊಂಡಿದ್ದಾನೆ. ಆದ್ದರಿಂದ ಅವನು ಜಾತಂ ಸಮಸ್ತಂ ವೇದ, ಎಲ್ಲವನ್ನ ತಿಳ್ಕೊಂಡಿರೋದ್ರಿಂದ ಅವನಿಗೆ ಜಾತವೇದ ಅಂತ ಕರೀತಾರೆ. ನೋಡಿ, ಅವನನ್ನು ಪ್ರಾರ್ಥನೆ ಮಾಡಬೇಕು, ನೀನು ಕರ್ಕೊಂಬ ನಮ್ಮನೆಗೆ. ಲಕ್ಷ್ಮೀದೇವಿಯ ಸೂಕ್ತನೇ ಹೇಳ್ತಾ ಇದೆ, ಜಾತವೇದೋ ಮಹಾವಹ ಅಂದ್ರೆ ಲಕ್ಷ್ಮೀದೇವಿ ಒಬ್ಬಳೆ ಬರೋದೇ ಇಲ್ಲ ನಮ್ಮನೆಗೆ. ಅವಳು ಭಗವಂತ ಬಂದರೆ ಬರೋದು. ಅದಕ್ಕೆ ಭಗವಂತನನ್ನೇ ಕೇಳ್ಕೋಬೇಕು, ನಿನ್ನ ಮಡದಿಯಾದ ಲಕ್ಷ್ಮೀದೇವಿಯನ್ನ ನೀನು ಕರ್ಕೊಂಬ. ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು ರೂಢಿಗುಚಿತವಿದು. ದಾಸರಾಯರು ತೋರಿಸ್ತಾರೆ ನೋಡ್ರಿ. ಅವರು ನಮ್ಮ ಮನೆಗೆ ಬಾ ಅಂತ ದಾಸರಾಯರು ಕರೀತಾ ಇದ್ದಾರೆ. ಅವರು ಯಾಕೆ? ನಮ್ಮ ಮನೆಯಲ್ಲಿ ನಿಮ್ಮ ಒಡೆಯ ಇದ್ದಾನೆ. ಈಗಾಗಲೇ ನಾವು ಭಗವಂತನನ್ನ ಆರಾಧನೆ ಮಾಡುತ್ತಾ ಇದ್ದೀವಿ. ಭಗವಂತ ಇದ್ದ ಕಡೆ ಬರೋದು ಹೆಣ್ಣು ಮಗಳ ಅವಳು ಪತಿವ್ರತಾ ಸ್ತ್ರೀಯರ ಸ್ವಭಾವ, ಅದು ರೂಢಿ ಪ್ರಸಿದ್ಧವಾಗಿದ್ದದ್ದು. ಬಾ ನಮ್ಮನೆಗೆ ಅಂತ ದಾಸರಾಯರು ಕರೀತಾರೆ. ಎಷ್ಟು ಚಿಂತನೆ ಬರ್ದಿದ್ದಾರೆ ನೋಡ್ರಿ. ನೀವು ಭಗವಂತನನ್ನ ಹಿಡ್ಕೊಂಡಾಗ ಮಾತ್ರ ಲಕ್ಷ್ಮೀದೇವಿಯನ್ನ ಕರೆಯುವ ನಿಮಗೆ ಯೋಗ್ಯತೆ, ಲಕ್ಷ್ಮೀದೇವಿ ಬರೆಯುವ ಸಾಧ್ಯತೆ. ನೀವು ಬರೀ ಲಕ್ಷ್ಮೀದೇವಿಯನ್ನ ಕರಿ ಅಂತ ಹೇಳಿದ್ರೆ, ರಾವಣನಿಗೆ ಸಿಕ್ಕಿದ್ದು ಮಾಯಾ ಸೀತೆ. ಅವನು ಕೇಳಿದ್ದು ಬರೀ ಸೀತೆಯನ್ನ ಅಪೇಕ್ಷೆ ಪಟ್ಟಿದ್ದು, ಆದ್ರೆ ಅವನಿಗೆ ಸಿಕ್ಕಿದ್ದು ಮಾಯಾ ಸೀತೆ, ನಿಜವಾದ ಸೀತೆ ಅಲ್ಲ. ನಮಗೂ ಅಷ್ಟೇ. ಇವತ್ತು ನಮಗೆ ದೈವೀ ಸಂಪತ್ತು ಬರಬೇಕಾದ್ರೆ, ಭಗವಂತನಿಗೆ ವಿನಿಯೋಗವಾಗತಕ್ಕಂತಹ ಸಂಪತ್ತು ಬರಬೇಕಾದ್ರೆ ಲಕ್ಷ್ಮೀ ದೇವಿಯನ್ನ ಪರಮಾತ್ಮ ನಮ್ಮ ಹತ್ರ ಕರ್ಕೊಂಡ್ ಬರಬೇಕು. ವಜ್ರಾಜ ಸ್ವಾಮಿಗಳು ಹೇಳುತ್ತಾರೆ, ಭಗವಂತ ನಮ್ಮಲ್ಲಿ ಇಟ್ಟಿರ್ತಾನಂತೆ. ಮತ್ತು ಭಗವಂತನಿಂದ ಬಂದ ಸಂಪತ್ತು ಭಗವಂತನಿಗೆ ಅರ್ಪಿತವಾಗತ್ತೆ. ಯಾರ್ಯಾರಿಂದಲೋ ಬಂದ ಸಂಪತ್ತು ಭಗವಂತನಿಗೆ ಅರ್ಪಿತವಾಗೋದಿಲ್ಲ. ಅದು ಪುಣ್ಯ ಬೀಜ ಪುಣ್ಯ, ಪಾಪ ಬೀಜ ಪುಣ್ಯ. ಹಾಗಾಗಿ ಭಗವಂತನನ್ನ ವೇದ ಹೇಳುತ್ತಾ ಇದೆ, ಜಾತವೇದೋ ಮಹಾವಹ ಅನಪಗಾಮಿನಿ ಅಂತ ಇದೆ ನೋಡ್ರಿ. ಅಲ್ಲಿ ಲಕ್ಷ್ಮೀ ಅನಪಗಾಮಿನಿ ನೋಡ್ರಿ, ಆ ಮಂತ್ರ ಹೇಳುತ್ತೆ. ಅನ ಅಂದ್ರೆ ವಾಯುದೇವರು, ವಾಯುದೇವರಿಗೆ ಪ ಅಂದ್ರೆ ಪತಿ ಭಗವಂತ. ಅವಳನ್ನ ಗಾಮಿನಿ, ಅವಳನ್ನು ಹಿಂಬಾಲಿಸ್ಕೊಂಡು ಬರ್ತಾಳೆ ಅವಳು, ಅನುಗಾಮಿನಿ. ಅದು ಅನಪಗಾಮಿನಿ ಅಂದ್ರೆ ವಾಯುದೇವರಿಗೆ, ಪ್ರಾಣದೇವರಿಗೆ ಸ್ವಾಮಿಯಾದ ಭಗವಂತನಿಗೆ ಅನಪ ಅಂತಾನೆ ಹೆಸರು. ಅಲ್ಲಿ ಭಾಗವತದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯ ಗಾಮಟಮಾನೋ ಅನಪೇಕ್ಷ 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 ಹೇತುಗರ್ಭ ವಿಶೇಷಣ ಅಂತಾರೆ ಅವರು. ಶುಕಾಚಾರ್ಯರಿಗೆ ಏನೂ ಅಪೇಕ್ಷೆ ಇರಲಿಲ್ಲ. ಅಪೇಕ್ಷ ಆಪೋಸಿಟ್ ಅಲ್ವಾ ಅನಪೇಕ್ಷ. ಏನು ಅವರಿಗೆ ಆಸೆ ಇರಲಿಲ್ಲ, ಅಪೇಕ್ಷೆ ಇರಲಿಲ್ಲ. ಕುತಃ ಅನಪೇಕ್ಷ. ಅವರು ಅನಪೇಕ್ಷ ಅಂದ್ರೆ ಅನಪ, ಮುಖ್ಯ ಪ್ರಾಣದೇವರಿಗೆ ಸ್ವಾಮಿಯಾದ ಭಗವಂತನಲ್ಲೇ ಈಕ್ಷಾ. ಅವರಿಗೆ ಬುದ್ಧಿ ಯಾವಾಗಲೂ ಕೂಡ ಭಗವಂತನಲ್ಲೇ ಬುದ್ಧಿ ಇರೋರಿಗೆ, ಭಗವಂತನಲ್ಲೇ ಮನಸ್ಸಿರೋರಿಗೆ ಈ ಪದಾರ್ಥ ಪರೀಕ್ಷಿತ್ ರಾಜ ಅದು ಕೊಡ್ತಾನೆ ಇದು ಕೊಡ್ತಾನೆ ಅನ್ನೋ ಆಸೆಯಿಂದ ಬಂದದ್ದಲ್ಲ ಅವರು ಅಂತ ಅವರು ತೋರಿಸ್ತಾ ಇದ್ದಾರೆ. ಅನಪೇಕ್ಷ
ನಿಜಲಾಭ ತುಷ್ಟ. ನಿಜಲಾಭ ತುಷ್ಟ. ಅವ್ರು ವಿಷ್ಣು ತೀರ್ಥರು ಬರೀತಾರೆ, ನಿಜಲಾಭ ಅಂದ್ರೆ ಏನು ಗೊತ್ತಾ? ಬರಬೇಕಾಗಿರ್ತಕ್ಕಂತಹ, ಅವಶ್ಯಕವಾಗಿ ಬರಬೇಕಾದ, ಸಂಪಾದನೆ ಮಾಡಲೇಬೇಕಾದ ಲಾಭ ಯಾವುದು? ನಿಜ ಲಾಭ ಅಂದ್ರೆ ಭಕ್ತಿ. ಅದರಿಂದ ತುಷ್ಟ, ಸಂತೋಷ ಪಡ್ತಾರಂತೆ ಅವರು, ತೃಪ್ತರಾಗಿದ್ದಾರಂತೆ ಅವರು. ಭಕ್ತಿಯಿಂದ ತೃಪ್ತರಾಗಿರ್ತಕ್ಕಂತಹ ಶುಕಾಚಾರ್ಯರು ನಿಜಲಾಭ ತುಷ್ಟ ಅನಪೇಕ್ಷ, ಅದು ಹೇತು ಭಾವ ಅಂತ ಬರೀತಾರೆ ವಿಷ್ಣು ತೀರ್ಥರು ತಮ್ಮ ಸಾರೋದ್ಧಾರದಲ್ಲಿ. ಅಂದ್ರೆ ಏನು? ಅನಪಗಾಮಿನಿ ಅಂತ ಹೇಳಿದ್ರೆ ಭಗವಂತನ, ಅದಕ್ಕೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಅಂತ ಕೆಲವರು ಹಿಂಗೂ ಅರ್ಥ ಮಾಡ್ತಾರೆ. ಭಗವಂತನ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟುವ ಅಂತ ಅರ್ಥ. ಅದಕ್ಕೆ ಅನೇಕ ಜನ ಅನೇಕ ಅರ್ಥ ಮಾಡ್ಯಾರೆ. ಒಟ್ಟೊಟ್ಟಿಗೆ ಬರಬೇಡ, ನಿಧಾನಕ್ಕೆ ಬಾ ಅಂತ ಒಂದು ಅರ್ಥ ಮಾಡ್ಯಾರೆ. ಸ್ವಾಮಿಗಳು ಮಾಡಿದ್ದಾರೆ ಅದನ್ನ. ಒಟ್ಟೊಟ್ಟಿಗೆ ಬಂದ್ಬಿಟ್ರೆ ದುರಹಂಕಾರ ಬಂದ್ಬಿಡುತ್ತೆ, ನಮಗೆ ತಡೆಯಕ್ಕಾಗೋದಿಲ್ಲ, ಭಗವಂತನನ್ನ ಮರೆತು ಬಿಡ್ತೀವಿ. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಬಾ ಅಂದ್ರೆ ನಿಧಾನಕ್ಕೆ ಸಂಪತ್ತು ಕೊಡು ನಮಗೆ. ಯಾಕೆಂದ್ರೆ ಒಂದು ಸ್ವಲ್ಪ ಸಂಪತ್ತು ಕೊಡುತ್ತೆ, ಅದನ್ನ ಭಗವಂತನ ವಿನಿಯೋಗ ಮಾಡೋದು ಕಲ್ತ್ಕೊಂಡು, ಇನ್ನೂ ಸಂಪತ್ತು ಬಂದಾಗ ಅದನ್ನು ಹೆಚ್ಚಿನ ವಿನಿಯೋಗ ಮಾಡೋದು ಕಲ್ತ್ಕೊಂಡು ಸ್ವಲ್ಪ ಟೈಮ್ ಬೇಕಾಗತ್ತೆ ನಮಗೆ ಅಂತ ಒಂದು ಅರ್ಥ. ಭಗವಂತನ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಬಾ ಅಂತ ಇನ್ ಕೆಲವರು ಅರ್ಥ ಮಾಡ್ತಾರೆ. ಅದು ಅನಪಗಾಮಿನಿ ಅನ್ನೋದಕ್ಕೆ ಬಹಳ ಸೂಟ್ ಆಗತ್ತೆ ನೋಡಿ. ಭಗವಂತನನ್ನ ಅನುಸರಿಸುವಳು ಅವಳು, ಭಗವಂತನನ್ನ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂಡು, ಭಗವಂತನ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟವಳು, ಅವನ ಬಂದ ಮಾರ್ಗದಲ್ಲಿ ಬರೋಳು ಅಂತ ಅರ್ಥ. ಯಾರ ಮನೆಗೆ ಭಗವಂತ ಬರ್ತಾನೋ ಅವರ ಮನೆಗೆ ಬರ್ತಾಳೆ. ಅಂದ್ರೆ ಅವರಿಬ್ರು ಒಟ್ಟೊಟ್ಟಿಗೆ ಬರ್ತಾರೆ. ಅವರು, ನಾವು ಭಗವಂತ ಬೇಡ, ಲಕ್ಷ್ಮಿ ಮಾತ್ರ ಬರಲಿ ಅಂದ್ರೆ ರಾವಣನ ತರ ಹಾಳಾಗಬೇಕಾಗತ್ತೆ ನಾವು. ಹಂಗೆ ಯಾರು ಕೂಗಬಾರ್ದು. ಅದಕ್ಕೆ ದಾಸರಾಯರು ಹೇಳ್ತಾರೆ, ಹಂಗೆ ಕರಿಬೇಡ್ರಿ ನೀವು, ಲಕ್ಷ್ಮೀ ಜೊತೆಯಲ್ಲೇ ಬಾ ಅಂತಾರೆ ಭಗವಂತನನ್ನ ದಾಸರಾಯರು ಹೇಳುವಾಗ. ಶ್ರೀ ಅಪ್ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜ ಲಕ್ಷ್ಮೀಕಾಂತ ಸಮಂತತೋ ವಿಗಲಯನ್. ಅಲ್ಲೆಲ್ಲ ಯಾಕೆ ಅದೆಲ್ಲ ಹಂಗೆ ಪ್ರಯೋಗ ಮಾಡಿಬಿಟ್ರು? ಇಂದಿರೇಶ ಬೇಕಾದಷ್ಟು ಕಡೆ ಶ್ರೀನಿವಾಸ ಕಲ್ಯಾಣದಲ್ಲಿ ಹಂಗೆಲ್ಲ ಪ್ರಯೋಗ ಮಾಡಿಬಿಡ್ತಾರೆ. ಆದ್ದರಿಂದ ಏನಾಯ್ತು ಇವಾಗ ನಮಗೆ? ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರಬೇಕಾದರೆ ಮೊದಲು ನಮ್ಮ ಮನೆಯಲ್ಲಿ ಭಗವಂತ ಇರಬೇಕು. ಇಬ್ರು ಇದ್ದಾರೆ, ಅದರ ವಿಷಯ ಬೇರೆ. ಆದ್ರೆ ನಾವು ಆ ದಿಶೆಯಿಂದ ಪೂಜೆ ಮಾಡಬೇಕು. ಬಾರೋ ಮನೆಗೆ ಗೋವಿಂದ, ನಿನ್ನ ಅಂಗ್ರಿ ಕಮಲವ ತೋರೋ ಎನಗೆ ಮುಕುಂದ. ಮೊದಲು ಭಗವಂತನನ್ನ ಕರಿಬೇಕು. ಭಗವಂತ ಬಂದ್ರೆ ಲಕ್ಷ್ಮೀದೇವಿ ಬಂದೇ ಬರ್ತಾಳೆ. ಯಾಕೆಂದ್ರೆ ಅವಳದು ರೂಲ್ಸ್ ಅದು, ಅವಳದು ಸ್ಟೇಟಸ್ ಹಂಗೆ. ಓಂ ಕಾಮಾದಿತರತ್ರ ತತ್ರಶ ಆಯತನಾದಿಭ್ಯ ಓಂ ಅಂತ ಒಂದು ಸೂತ್ರ ಇದೆ. ಕಾಮಾತ್ ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ, ಕಾಮಾತ್ ಭಗವಂತನ ಆಜ್ಞೆಯಿಂದ, ಇತರತ್ರ ಅವತಾರೇಶು ತತ್ರ ಚ ಮೂಲ ರೂಪೇಶು, ಎಲ್ಲ ಕಡೆ ಇರ್ತಾಳೆ ಅವಳು. ಆಯತನಾದಿಭ್ಯ ಹಾಗೆ ಹೇಳ್ತಕ್ಕಂತಹ ವೇದವಾಕ್ಯಗಳಿದೆ ಅಂತ ಸೂತ್ರಾರ್ಥ ಅದು. ಲಕ್ಷ್ಮೀದೇವಿಗೆ ಭಗವಂತನ ಉಪಾಸನೆ ಇದೆಯೋ ಇಲ್ಲವೋ ಅಂತ ದೊಡ್ಡ ಚರ್ಚೆ ಬಂದ್ಬಿಡ್ತು ಶಾಸ್ತ್ರದಲ್ಲಿ. ಲಕ್ಷ್ಮೀದೇವಿ ಭಗವಂತನನ್ನ ಪೂಜೆ ಮಾಡ್ತಾಳ? ನಾವೆಲ್ಲ ಪೂಜೆ ಮಾಡ್ತೀವಿ ಭಗವಂತನನ್ನ, ಲಕ್ಷ್ಮೀದೇವಿ ಮಾಡ್ತಾಳ ಇಲ್ವಾ ಹೇಳ್ರಿ ಅಂದ್ರು. ನೀವೇನ್ ಹೇಳ್ತೀಯಪ್ಪ ಅಂತ ಕೇಳಿದ್ರು ಇವರು, ಸಿದ್ಧಾಂತಿಗಳು ಕೇಳಿದ್ರು, ನೀವೇನ್ ಹೇಳ್ತೀಯಪ್ಪ? ಅವನು ಹೇಳ್ದ, ಲಕ್ಷ್ಮೀದೇವಿ ಭಗವಂತನನ್ನ ಪೂಜೆ ಮಾಡಲ್ಲ. ಯಾಕೆ ಅಂದ್ರು. ಅವಳಿಗೇನು ಪ್ರಯೋಜನ ಇಲ್ಲ ಅದರಿಂದ. ಯಾಕೆ? ನಿತ್ಯ ಮುಕ್ತಳು. ನಾವೆಲ್ಲ ಯಾಕೆ ಪೂಜೆ ಮಾಡ್ತಾ ಇರೋದು ಭಗವಂತನನ್ನ? ಮೋಕ್ಷಕ್ಕೋಸ್ಕರ. ಈ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಬಿಟ್ಟು ಸರ್ಟಿಫಿಕೇಟ್ ತಗೊಂಡು ಬಂದ್ಬಿಟ್ಟ ಮೇಲೆ ಈ ತಿರ್ಗಾ ಕಾಲೇಜ್ ಹೋಗ್ತೀವ ನೀವು? ಮುಗಿದೋಯ್ತು ಅದ್ರ ಕೆಲಸ. ಅಲ್ಲಿ ಹೋಗ್ತಾ ಇದ್ದಿದ್ದೇನೋ ನಮ್ಗೆ ಸರ್ಟಿಫಿಕೇಟ್ ಬರಬೇಕು, ಆಯ್ತು ಮುಗೀತು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆರೋಗ್ಯವಾಗಿದೆಯಾ ಅಂದ್ರೆ ತಿರ್ಗಾ ಹೋಗ್ತಾರೆ ಅವರು ಅಭ್ಯಾಸದ ಬಲದಿಂದ. ಕಾಯಿಲೆ ಬಂದ್ರೆ ಹೋಗ್ತಾರೆ, ಸುಮ್ಮನೆ ಹೋಗ್ಬಿಟ್ಟು ಬರ್ತಾರ. 3 ತಿಂಗಳಿಂದ ಅಲ್ಲೇ ಇದ್ದೆ, ಆಸೆ ಹೋಗ್ಬಿಟ್ಟು ಬರೋಣ ಅಂತ ಯಾರಾದ್ರು ಹೋಗ್ತಾರೆ, ಮುಗೀತಾ ಕೆಲಸ ಮುಗಿದ ಮೇಲೆ ತಿರ್ಗಾ ಅಲ್ಲಿ ಹೋಗಲ್ಲ. ಹಾಗೆ ಭಗವಂತನನ್ನ ಅವಳು ನಿತ್ಯ ಮುಕ್ತಳಾಗಿ ಮಾಡಿಬಿಟ್ಟಿದ್ದಾನೆ ಭಗವಂತ. ಅದರಿಂದ ಅವಳು ನಿತ್ಯ ಮುಕ್ತಳಾದ್ದರಿಂದ, ಮೋಕ್ಷಾಪೇಕ್ಷೆ ಇಲ್ಲದೆ ಇರೋದ್ರಿಂದ ಅವಳು ಭಗವಂತನ ಸೇವಾವನ್ನ, ಉಪಾಸನೆಯನ್ನ ಮಾಡಲ್ಲ ಅಂತ ಪೂರ್ವಪಕ್ಷ ಬಂದಾಗ ಸೂತ್ರ ಹೊರಡಿತು. ಕಾಮ ಇತರತ್ರ ತತ್ರ ಚ ಆಯತನಾದಿಭ್ಯ. ಅಪ್ಪ, ಅವಳು ಪ್ರಯೋಜನವನ್ನ ಇಟ್ಕೊಂಡು ನಿಮ್ ತರ ಪೂಜೆ ಮಾಡೋ ಗಿರಾಕಿ ಅಲ್ಲ ಅವಳು ಲಕ್ಷ್ಮೀದೇವಿ. ನೀ ಹೇಳಿದ್ದೆಲ್ಲ ಕೂಡ್ತಾ ಇತ್ತು. ಯಾವಾಗ ಪ್ರಯೋಜನ ಇಟ್ಕೊಂಡು ಯಾರು ಪೂಜೆ ಮಾಡ್ತಾರೆ ಅವರಿಗೆ ಪ್ರಾಪ್ತ ಪ್ರಯೋಜನ ಆದ್ಮೇಲೆ ತಿರ್ಗಾ ಅದರ ಕರ್ತವ್ಯದ ಅವಶ್ಯಕತೆ ಇರಲ್ಲ, ಅದರಿಂದ ಮುಗಿದೋಯ್ತು. ಅವಳು ಭಗವಂತನನ್ನ ಪೂಜೆ ಮಾಡೋದು ಪ್ರಯೋಜನದ ಅಪೇಕ್ಷೆಯಿಂದ ಅಲ್ಲ, ಕಾಮಾತ್ ಸ್ವೇಚ್ಛೆಯಿಂದ ಮಾಡ್ತಾಳೆ. ಅವಳು ಇಚ್ಛಾಪೂರ್ವಕವಾಗಿ ಮಾಡ್ತಾಳೆ. ಕಾಮಾತ್ ಇನ್ನೊಂದರ್ಥ, ಭಗವಂತನ ಇಚ್ಛೆಯಿಂದ, ಭಗವಂತನ ಆಜ್ಞೆಯಿಂದ, ಅವಳ ಇಚ್ಛೆಯಿಂದ, ಸ್ವೇಚ್ಛೆಯಿಂದ. ಎಲ್ಲಿ ಮಾಡ್ತಾಳೆ ಅವಳು?
ಇತರತ್ರ ಅವತಾರ ರೂಪಗಳಲ್ಲಿ ಅವತಾರ ರೂಪ ಮಾಡಿದಾಗ ಭಗವಂತ ರಾಮಕೃಷ್ಣಾದಿ ರೂಪಗಳಿಂದ ಬಂದಾಗ ತತ್ರ ಚ ಮೂಲ ರೂಪದಲ್ಲಿ ಎಲ್ಲ ಹೇಳ್ತಾ ಇದೆ ಆ ಮಾತು. ಆದರಾತ್ ಅಲೋಪಃ, ಓಂ ಆದರಾತ್ ಅಲೋಪಃ ಮುಂದಿನ ಸೂತ್ರ ಅದು. ಅವಳಿಗೆ ಲೋಪ ಆಗಲ್ಲ, ಉಪಾಸನಾ ಲೋಪ ಆಗಲ್ಲ. ಆದರಾತ್ ಅಲೋಪಃ, ರಮಾದೇವಿಗೆ ಉಪಾಸನೆಯ ಲೋಪ ಆಗಲ್ಲ. ಕುತಃ ಆದರಾತ್, ಭಕ್ತಿಯಿಂದ ಮಾಡ್ತಾಳೆ ಅವಳು. ಭಕ್ತಿ ಪ್ರಯೋಜನ ಅಪೇಕ್ಷೆ ಇರಲ್ಲ ಯಾವತ್ತೂ ಕೂಡ. ಪ್ರಯೋಜನ ಅಪೇಕ್ಷೆ ಇಲ್ಲದೆ ಇದ್ರೆ ಅದು ಭಕ್ತಿನೇ ಆಗಲ್ಲ. ಅದು ಭಕ್ತಿಯಲ್ಲಿ ಪರಿವಸನನೇ ಆಗಲ್ಲ. ಅದು ಪ್ರಾರಂಭದ ಹಂತ ಅದು. ಹಾಗಾಗಿ ಆದರಾತ್, ಭಕ್ತಿಯಿಂದ ಮಾಡ್ತಾಳೆ ಅವಳು. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳು, ಸಾನುರಾಗದಿಂದ ಹರಿಯ. ಅನುರಾಗ ಅಂದ್ರೆ ಭಕ್ತಿ, ಆದರ ಅಂದ್ರೆ ಭಕ್ತಿ. ನೋಡೋರು ದಾಸರಾಯರು ಸೂತ್ರಾರ್ಥನೇ ತೋರಿಸ್ತಾರವ್ರು. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ. ನಿತ್ಯ ಸೇವೆ ಮಾಡ್ತೀವಿ. ಏನೇನೋ ಜೋಡಿಸ್ಕೊಡಿ, ನಮಗೇನು ಅನುಕೂಲ ಆಗೋದೆಲ್ಲ ಜೋಡಿಸ್ಕೊಡ್ರಿ. ಅಲ್ಲಿ ನಿತ್ಯ ಮುಂದೆ ಇದೆ, ನಿತ್ಯ ಮುಂದಿದ್ದೇ ಇದೆ. ಅವಳು ಮುಂದಿನ ಪ್ಯಾರಾದಲ್ಲಿ ಬರೀತಾರ ಅವರು. ಹಾಗಾಗಿ ನಮಗೆ ತಾನೇ ಮಾಡುತ್ತಿಹಳು ಅನ್ನೋದು ಬೇಕು. ಅದಕ್ಕೆ ಅವರು ಅದರದ ಎಕ್ಸ್ಪ್ಲನೇಷನ್ನೇ ಅದು. ಕೋಟಿ ಕೋಟಿ ವೃತ್ತಿಯರಿರಲು ಹಾಟ ಕಾಂಬರನ ಸೇವೆ. ಒಂದು ವೇಳೆ ಲಕ್ಷ್ಮೀದೇವಿಗೆ ಮಾಡಲೇಬೇಕು ಅಂತ ಏನಾದರೂ ಕಂಪಲ್ಸರಿ ಮಾಡಿ ಅವಳಿಗೆ ಇಷ್ಟ ಇಲ್ಲದೆ ಇದ್ರೆ, ಅಥವಾ ನಂಗೆಲ್ಲ ಬಂದ್ಬಿಟ್ಟಿದೆ ನಾನೇನು ಮಾಡಲ್ಲ ಅಂತಿದ್ರೆ ಯಾರನ್ನ ಇಟ್ಕೊಂಡು ಮಾಡಿಸ್ಕೋಬೋದಾಗಿತ್ತು ಅಲ್ವಾ. ಮಾಡಲೇಬೇಕು, ನಮಗಿಷ್ಟ ಇಲ್ಲ ಆದರೆ ನಡಿಬೇಕು ಕಾರ್ಯಕ್ರಮ, ಯಾರೋ ಬಂದು ಮಾಡ್ಕೊಳ್ಳಿ, ಹೋಗಿ ಮಾಡ್ರಿ ಅಂತ ಅರ್ಚಕರಿಗೆ ಹೇಳಿ, ಆಚಾರ್ಯ ಹೇಳಿ ಪೂಜೆ ಮಾಡಿಸಲ್ವ ನಾವು? ಪೂಜೆ ಮಾಡ್ಬೇಕ್ರಿ, ಹಬ್ಬದ ದಿವಸ ಎಲ್ಲ ಬೈತಾರೆ, ನಮಗೆ ಬರಲ್ಲ ನೀವು ಬನ್ನಿ ಅಂತ ಅರ್ಚಕರಿಗೆ, ಎಷ್ಟೋ ಜನ ಪೂಜಾರಿಗೆ ಹೇಳಿ ಅರ್ಚಕರಿಗೆ ಹೇಳಿ ಪೂಜೆ ಮಾಡಿಸ್ತಾರಲ್ವಾ. ಹಂಗೆ ಲಕ್ಷ್ಮೀದೇವಿಗೆ ಮಾಡಿಸ್ಬೋದಾಗಿತ್ತಲ್ಲ. ತಾನೇ ಸೇವೆ ಮಾಡುವುದಿರೋ ಸ್ವಯಮಿಂದಿರೈವ ಪತಿಮಾನ ಕರಿ ಗೃಹ ಕರ್ಮ ಯಾತ್ರ ಕುರುತೆ ಸುತರಾಮ್. ಸುಮಧ್ವಜ ಹೇಳುತ್ತೆ ಆ ಮಾತನ್ನ. ನಾ ಮಾಡ್ತೀನಿ ಅಂತೇಳಂತವಳು, ಯಾರಿಗೂ ಬಿಡೋದಿಲ್ಲ, ನಾ ಮಾಡ್ತೀನಿ. ಇದು ಲಕ್ಷ್ಮೀದೇವಿಯ ಭಕ್ತಿ. ಇದು ಲಕ್ಷ್ಮೀದೇವಿಗೆ ಭಗವಂತನಲ್ಲಿರ್ತಕ್ಕಂಥ ನಿತ್ಯ ಮುಕ್ತಳನ್ನಾಗಿ ಮಾಡಿಬಿಟ್ಟಿದ್ದಾನೆ ಅಂತ ಅವಳೇನು ತಿರಸ್ಕಾರ ಮಾಡಿಲ್ಲ. ಅವಳು ಈ ನಿತ್ಯ ಮುಕ್ತತ್ವ ಭಗವಂತನಿಂದ ಬಂದಿರೋದು, ನನ್ನ ಸ್ವತಂತ್ರ ಅಲ್ಲ ಅಂತ ಗೊತ್ತವಳಿಗೆ. ಅದಕ್ಕೆ ಆಚಾರ್ಯರು ನಿತ್ಯ ಮುಕ್ತಳಾದರೂ ಸ್ವತಂತ್ರ ಅಸ್ವತಂತ್ರ ತತ್ವದಲ್ಲಿದ್ದಾಳೆ ಅವಳು. ಶ್ರೀಮದಾಚಾರ್ಯ ಗೊತ್ತಿಲ್ವಾ ನಿತ್ಯ ಮುಕ್ತಳಾಗಿದ್ದಾಳೆ ಅಂತ? ನಿತ್ಯ ಮುಕ್ತಳಾದರೂ ಭಗವದ್ ಅಧೀನದಲ್ಲಿದ್ದಾಳೆ ಅವಳು. ಅವಳ ನಿತ್ಯ ಮುಕ್ತತ್ವ ಭಗವಂತನ ಅಧೀನದಿಂದ ಬಂದಿರೋದು. ದ್ವಾವೇವೋ ನಿತ್ಯ ಮುಕ್ತವು ಪ್ರಕೃತಿಶ್ಚ ಪರಮಶ್ಚ. ವೇದ ಹೇಳುತ್ತೆ ಇಬ್ರು ನಿತ್ಯ ಮುಕ್ತರಾದ್ರೆ ಈಕ್ವಲ್. ಹಂಗಲ್ಲ, ಅವನು ಸ್ವತಂತ್ರವಾಗಿ ನಿತ್ಯ ಮುಕ್ತ, ಇವಳು ಭಗವಂತನ ಅಧೀನವಾಗಿ ಭಗವಂತನ ಅನುಗ್ರಹದಿಂದ ನಿತ್ಯ ಮುಕ್ತ. ಇವಳು ಆ ಡಿಫರೆನ್ಸ್ ಇದ್ದೇ ಇದೆ. ಅದು ಲಕ್ಷ್ಮೀದೇವಿಗೆ ಯಾವಾಗಲೂ ಇರುತ್ತೆ ನೋಡಿ. ಇದು ನಮಗೆ ಬೇಕಾಗಿರೋದು. ಒಂದು ದೊಡ್ಡ ತತ್ವ ಲಕ್ಷ್ಮೀದೇವಿ ಏನ್ ತೋರಿಸ್ತಾ ಇದ್ದಾಳೆ ಅಂದ್ರೆ, ಭಗವಂತನನ್ನ ಯಾವಾಗಲೂ ಮರೆಯಬೇಡ್ರಿ. ನಾನು ಮರೆಯಲ್ಲ, ನೀವು ಬೇಕಾದ ಪೂಜೆ ಮಾಡ್ಬೋದು, ನಾನು ಅದನ್ನೆಲ್ಲ ಮಮಯೋನಿರಪ್ಸ್ವಂತ ಸಮುದ್ರೆ ಮೇಲ್ ಕಳಿಸ್ತಾ ಇರ್ತೀನಿ. ಇದು ನಾವು ಲಕ್ಷ್ಮೀ ಪೂಜೆಯಿಂದ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು, ಯಾವ ಸಂದರ್ಭದಲ್ಲೂ ಕೂಡ ಭಗವಂತನಿಗೆ ವಿರುದ್ಧವಾದ ಮಾತಾಡಲ್ಲ ಲಕ್ಷ್ಮೀದೇವಿ. ಇದೊಂದು, ಈ ತತ್ವ ಎಲ್ಲ ಬೇರೆ ಕಡೆ ಸಿಗೋದೇ ಇಲ್ಲ. ಬಿಟ್ರೆ ನೀವು ಮಧ್ವ ಸಿದ್ಧಾಂತ ಬಿಟ್ಟುಬಿಟ್ರೆ ಲಕ್ಷ್ಮೀದೇವಿ ಬಗ್ಗೆ ಏನು ಹೇಳ್ಬೋದು? ಬೇರೆಯವರೆಲ್ಲ ಇಷ್ಟೇ, ದುಡ್ಡು ಕೊಡ್ತಾಳೆ, ಭಗವಂತನ ಹೇಳತ್ತಿ ಸಂಪತ್ತು ಕೊಡ್ತಾಳೆ, ಅದು ಕೊಡ್ತಾಳೆ, ಇದು ಕೊಡ್ತಾಳೆ, ಇಷ್ಟೇ ಮುಗಿದೋಯ್ತು. ಅದರ ಮೇಲಿನ ಗುಣಗಳೆಲ್ಲ ನೋಡ್ರಿ ನಾವು ಮಧ್ವ ಸಿದ್ಧಾಂತದಲ್ಲಿ ತೋರಿಸ್ತಾರೆ. ಅಂದ್ರೆ ಉಪನಿಷತ್ತು ಸೂತ್ರದಲ್ಲಿರೋದು ತೋರಿಸ್ತಾರೆ. ಎಂಥ ಸಂದರ್ಭದಲ್ಲೂ ಕೂಡ ಭಗವಂತನಿಗೆ ವಿರುದ್ಧವಾಗಿ ಮಾತಾಡಬಾರದು. ಕಾಯಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿಯೂ ಕೂಡ ಭಗವಂತನಿಗೆ ವಿರುದ್ಧವಾದ ಆಲೋಚನೆಗಳಾಗಲಿ, ಮಾತುಗಳಾಗಲಿ, ಕಾರ್ಯಗಳಾಗಲಿ ಲಕ್ಷ್ಮೀದೇವಿಯಲ್ಲಿ ಬರೋದಿಲ್ಲ. ಅದಕ್ಕೆ ಅವಳು ಪರಿಶುಕ್ಲತ್ರೆಯರಲ್ಲಿ ನಂಬರ್ 1 ಅವಳು. ಎಲ್ಲ ವಾದಿರಾಜ ಸ್ವಾಮಿಗಳು ಎಷ್ಟು ಸುಂದರವಾಗಿ ಬರೀತಾರೆ. ಶುಭ ವಿಭ್ರಮೆ ಭುವಿ ಮನೋರಮೆ ರಮೆ ವಿದಿತಾಗಮೆ ಸಮಸ್ತ ಚಿತ್ತಭ್ರಮೆ ವಿಗತ ಶ್ರಮೆ ಹರಿಪದಾಬ್ಜ ಸೇವ್ಯೋದ್ಯಮೆ ಶ್ರುತ ವಿಕ್ರಮೆ ನಿರುಪಮೆ ನಮೋ ನಿರ್ಮಮೆ. ಎಷ್ಟು ಸುಂದರ ಶ್ಲೋಕ ಅದು. ಅದಂತದ ಒಂದು ಶ್ಲೋಕ ಇಟ್ಕೊಂಡ್ರೆ ಸಾಕು, ಅವಳು ಅಲ್ಲಿರೋದೆಲ್ಲ ನಮಗೆ ಗೊತ್ತಾಗತ್ತೆ. ಅದಕ್ಕೊಂದು ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಭಗವಂತ ಆ ಗುಣವನ್ನ
ಲಕ್ಷ್ಮೀ ದೇವಿಯ ಆ ಗುಣವನ್ನ ಭಗವಂತ ಶ್ಲಾಘನೆ ಮಾಡ್ತಾನ್ರಿ. ಅದಕ್ಕೆ ಲಕ್ಷ್ಮೀ ತತ್ವವನ್ನ ಅಥವಾ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡುವಾಗ ಇದೆಲ್ಲ ಓದ್ಕೊಂಡಿರ್ಬೇಕು ನಾವು. ನಾವು ಮಾಡೋದೇ ದೊಡ್ಡ ಪೂಜೆ, ಅವಳು ನಮಗೆ ದುಡ್ಡು ಕೊಟ್ಬಿಡ್ತಾಳೆ, ಅವಳೊಬ್ಬಳನ್ನು ಮಾಡಿದ್ರೆ ಅಂತ ತಿಳ್ಕೊಬೇಡ್ರಿ ಅಂತಾರೆ ದಾಸರ. ದುಡ್ಡು ಮುಖ್ಯ ಅಲ್ಲ, ದುಡ್ಡು ನಿಯಮೇನ ಭಗವಂತನನ್ನ ತಂದ್ಕೊಡತ್ತೆ ಅಂತ ಏನಿಲ್ಲ. ಹಣವೇ ನಿನ್ನ ಗುಣವೆಂತು ವರ್ಣಿಸಲಿ ಸಿರಿ ಹಯವದನನ್ನ ಮರೆಸುವೆ ಅಂತಾರೆ ವಾದರಾಜರು. ಭಗವಂತನನ್ನ ಮರೆಸೋ ಅಂತ ದುಡ್ಡು ತಗೊಂಡೇನು ಮಾಡ್ಬೇಕು ನಾವು? ನಮ್ಗಿರೋದೇ ವಾಸಿ ಬಡತನದಲ್ಲಿ ನಾರಾಯಣ ಕೃಷ್ಣ ಅಂತ ಹೇಳ್ತಾ ಇದೀವಿ. ವಿಪದ ಸಂತನು ಶಶ್ವತ್ ಅಂತ ಹೇಳಿ ಕುಂತಿ ಆಪತ್ತು ಬರ್ತಾ ಇದ್ರೆ ಹರಿನಾಮ ಸ್ಮರಣೆ ಇರುತ್ತೆ, ನಾಳೆ ಸಂಪತ್ತು ಬರೆದ್ರೆ ಮರೆತೋಗ್ಬಿಡ್ತೀವಿ. ಭಾಗವತದಲ್ಲಿ ಒಂದು ಸುಂದರ ಶ್ಲೋಕ ಇದೆ ನೋಡಿ. ಪರಮಾತ್ಮ ಲಕ್ಷ್ಮೀ ದೇವಿಯನ್ನು ಹೊಗಳುತ್ತಾನೆ, ರುಕ್ಮಿಣಿ ದೇವಿಯನ್ನು ಹೊಗಳುತ್ತಾನೆ ಕೃಷ್ಣ. ರುಕ್ಮಿಣಿ ದೇವಿಯನ್ನ ಕರ್ಕೊಂಡ್ಬಂದ್ಬಿಟ್ಟ ಭಗವಂತ. ಅದಕ್ಕೆ ಅದು ಒಂದು ರೀತಿ ವಿವಾಹ. 8 ವಿವಾಹಗಳಲ್ಲಿ ರಾಕ್ಷಸ ವಿವಾಹ ಅಂತ ಒಂದು ವಿವಾಹ. ಆ ರಾಕ್ಷಸ ವಿವಾಹದಿಂದ ಯುದ್ಧ ಆಯ್ತು. ಅನಾಯಾಸವಾಗಿ ಸೋಲಿಸಿದ ಭಗವಂತ. ಅದೇನು ದೊಡ್ಡ ವಿಷಯ ರುಕ್ಮಿಣಿಯನ್ನ ಸೋಲಿಸೋದು ಏನು ಭಗವಂತನಿಗೆ? ಸೋತಿರ್ತಕ್ಕಂತಹ ರುಕ್ಮಿಯನ್ನ ಭಗವಂತ ಏನ್ ಮಾಡ್ದ ಅಂದ್ರೆ ತನ್ನ ರಥದಿಂದ ಕೆಳಗಿಳಿದು ರುಕ್ಮಿಯ ರಥ ಹತ್ತು ಬಿಟ್ಟು ಆ ಖಡ್ಗದಿಂದ ರುಕ್ಮಿಯ ತಲೆಯನ್ನ ಬೋಳಿಸ್ಬಿಟ್ಟ. ರುಕ್ಮಿಯ ತಲೆಯನ್ನ ಬೋಳಿಸಿ ಗಡ್ಡ ಮೀಸ ಎಲ್ಲ ಬೋಳಿಸಿ ಒಂದು ತುಟಿ ಪಿಟಿ ತಂದಿಲ್ಲ. ಸ್ವಂತ ಅಣ್ಣ, ಲೋಕರೀತ್ಯ ಇದಲ್ಲ ಅಲ್ವಾ? ಸ್ವಂತ ಅಣ್ಣ ರುಕ್ಮಿಣಿ ದೇವಿ ಈಗಾಗಲೇ ಸೋತಿದನು. ಪರಾಜಿತ ಅಣ್ಣನಿಗೆ ಕೃಷ್ಣ ತನ್ನ ಕತ್ತಿಯನ್ನ ತಗೊಂಡು ತಲೆಯನ್ನ ಬೋಳಿಸಿ ಮೀಸೆ ಬೋಳಿಸಿ ವಿರೂಪವನ್ನಾಗಿ ಮಾಡಿದಾಗಲೂ ಕೂಡ ರುಕ್ಮಿಣಿ ದೇವಿ ಭಗವಂತನ ಬಗ್ಗೆ ಒಂದು ಮಾತಾಡಿಲ್ಲ. ಹಂಗೆ ಸಹಿಸ್ಕೊಂಡ್ಲು ಅವಳು. ಅಣ್ಣ ಅಣ್ಣನೇ, ಲೋಕರೀತ್ಯ ಮಾತಾಡ್ರಿ. ಈಗ ಅವಳು ಲಕ್ಷ್ಮೀ ದೇವಿ ಅಂತನ ಮಾಡದೆ ರುಕ್ಮಿ ಅವನ ದೈತ್ಯ, ಅವ್ನಿಗೆ ಏನಾಗ್ಬೇಕಾಗಿಲ್ಲ, ಅದೆಲ್ಲ ಆಮೇಲೆ. ಲೋಕದಲ್ಲಿ ಜನರು ಹೆಂಗ್ ನಡಿಬೇಕು ಅಂತ ಲೋಕರೀತ್ಯದಿಂದಲೇ ತೋರಿಸ್ಕೋಬೇಕು. ಸ್ವಂತ ಅಣ್ಣನಿಗೆ ಕೃಷ್ಣ ವಿರೂಪ ಮಾಡಿದಾಗ ಒಂದು ಮಾತಾಡಿಲ್ಲ. ಬೇರೆ ಯಾರಾದ್ರೂ ತಂಗಿ ಆಗಿದ್ರೆ ಅಣ್ಣನಿಗೆ ಅಷ್ಟೊಂದೆಲ್ಲ ಮಾಡುವಾಗ ಗಂಡನಿಗೆ ಏನಾದ್ರೂ ಒಂದು ಮಾತಾಡ್ಬೇಕಾಗಿತ್ತು. ಅವನು ಹೇಗಿದ್ರು ಸೋತಿದ್ದಾನೆ, ತಿರ್ಗಾ ಇದೆಲ್ಲ ಯಾಕೆ ಮಾಡ್ಬೋದಾಯ್ತು. ಮಾತಾಡ್ಲಿಲ್ಲ, ಅವಳು ಮಾತೇ ಆಡ್ಲಿಲ್ಲ, ಸುಮ್ಮನೆ ಇದ್ಬಿಟ್ಲು. ರುಕ್ಮಿಯನ್ನ ಕೊಲ್ತಕ್ಕಂತಹ ಸಂದರ್ಭದಲ್ಲಿ ಮಹೋತ್ಸವದಲ್ಲಿ ಹಿಂಗೆ ಮದುವೆ ಮನೆಯಲ್ಲಿ ಸಂಹಾರ ಮಾಡಿಬಿಡ್ತಾರೆ ಅವರು. ದಾಳ ಪಗಡೆ ಆಟ ಆಡ್ತಾ ಇದ್ದಾಗ ರುಕ್ಮಿಯ ಸಂಹಾರ ದಾಳದಿಂದ ಹೊಡೆದು ಮದುವೆ ಮನೆಯಲ್ಲಿ ಅಂತಹ ಪ್ರಶಸ್ತ ವಾತಾವರಣದಲ್ಲಿ ರುಕ್ಮಿಯನ್ನ ಸಂಹಾರ ಮಾಡಿದಾಗಲೂ ಕೂಡ ಇಲ್ಲಿ ಬರೀ ಅವಮಾನ ಮಾಡಿತ್ತು, ಅವಾಗಲೂ ಮಾತಾಡಿಲ್ಲ. ಅದಕ್ಕಿಂತ ವಿಷಮ ಪರಿಸ್ಥಿತಿ. ಸಂಹಾರ ಮಾಡಿದಾಗ ಒಂದು ಮಾತಾಡಿಲ್ಲ. ಕೃಷ್ಣ ಹೇಳ್ತಾನೆ, ರುಕ್ಮಿಣಿ, ಎರಡೂ ಸಂದರ್ಭದಲ್ಲಿ ನಾನು ನಿನ್ನ ಪರೀಕ್ಷೆ ಮಾಡಿಬಿಟ್ಟೆ, ಗೆದ್ದು ಬಿಟ್ಟಿದ್ಯಾ ನೀನು ಅಂತಾನೆ ಭಗವಂತ. ವಯಂ ಜಿತ, ನೀನು ನನ್ನನ್ನ ಭಕ್ತಿಯಿಂದ ಗೆದ್ಕೊಂಡ್ಬಿಟ್ಟಿದ್ಯಾ. ಎಂತಹ ಹೆಣ್ಣು ಮಗಳಾದ್ರೂ ಕೂಡ ಅಣ್ಣನನ್ನ ಸಂಹಾರ ಮಾಡಿದಾಗ ಒಂದು ಮಾತಾಡ್ಬೇಕಾಯ್ತು ನೀನು. ಅದು ಮನಸ್ಸಿಗೆ ತುಂಬಾ ದುಃಖ ಆದಾಗ ಬಂದ್ಬಿಡುತ್ತೆ ಬಾಯಲ್ಲಿ, ಅದು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಏನೇನೋ ಒಂದು ಮಾತಾಡ್ಬೇಕಾಯ್ತು ನನ್ನ ಬಗ್ಗೆ ನೀನು. ಏನು ಮಾತಾಡಿಲ್ಲ. ಯಾಕೆ? ಎಲ್ಲಿ ಭಗವಂತ ಮನಸ್ಸಿಗೆ ನಾನೇನಾದ್ರೂ ಮಾತಾಡ್ಬಿಟ್ರೆ ಭಗವಂತನ ಮನಸ್ಸಿಗೆ ಏನಾದ್ರೂ ನೋವಾಗತ್ತಾ ಅಂತ ಇಟ್ಕೊಂಡು, ಭಗವಂತನ ಮನಸ್ಸಿಗೆ ಆಗಬಾರದು ಅಂತ ಇಟ್ಟುಕೊಂಡು ಒಂದು ಮಾತಾಡ್ಲಿಲ್ಲ ನೀನು. ನಿನ್ನ ಭಕ್ತಿಯಿಂದ ನಾನು ಗೆದ್ದೆ, ನೀನು ಗೆದ್ದು ಬಿಟ್ಟಿ ನನ್ನನ್ನ ಅಂತಾನೆ ಕೃಷ್ಣ. ಸ್ವಯಂ ಭಾಗವತದಲ್ಲಿ ವಾಕ್ಯ ಇದೆ, ವಿಷ್ಣು ತೀರ್ಥರು ಉದಾಹರಣೆ ಮಾಡ್ತಾರೆ ಅದನ್ನು. ಅಧ್ಯಾತ್ಮ ಪ್ರಕರಣ ಅಂತ ಸುಂದರ ಪ್ರಕರಣದಲ್ಲಿ ಅದನ್ನು ಉದಾಹರಣೆ ಮಾಡ್ತಾರೆ ವಿಷ್ಣು ತೀರ್ಥರು, ನೋಡ್ರಿ. ಹಾಗಾಗಿ ಅದ್ರ ಆ ಸಂದರ್ಭ ಏನು ಅಂದ್ರೆ, ಎಲ್ಲರನ್ನೂ ಭಗವಂತ ಪರೀಕ್ಷೆ ಮಾಡೇ ಅನುಗ್ರಹ ಮಾಡೋದು. ಸುಮ್ಮನೆ ಭಗವಂತನನ್ನ ನಾವು ಸ್ತೋತ್ರ ಮಾಡಿದ್ವಿ ದಾಕ್ಷಿಣ ಭಗವಂತ ಅಪೇಕ್ಷಿತವಾಗಿರ್ತಕ್ಕಂಥ ಎಲ್ಲ ಕೊಟ್ಟುಬಿಡಲ್ಲ. ಅಂತಹ ಸಿಚುಯೇಷನ್ನು, ಅಂತಹ ವಾತಾವರಣ, ಅಂತಹ ಸರ್ಕಮ್ಸ್ಟೆನ್ಸಸ್ಸು ಜೀವನದಲ್ಲಿ ನಮಗೆ ಕ್ರಿಯೇಟ್ ಮಾಡಿ ತೋರಿಸ್ತಾನೆ ಅವನು.
ನಮ್ಮಂತವ್ರನ್ನೆಲ್ಲ ಲಕ್ಷ್ಮೀ ದೇವಿಯನ್ನು ಪರೀಕ್ಷೆ ಮಾಡಿದ ಅನ್ನಕ್ಕೆ ಅವ್ರು ಶ್ಲೋಕ ವಿಷ್ಣು ತೀರ್ಥರು ಬರೆದಿರೋದು. ಲಕ್ಷ್ಮೀ ದೇವಿಯನ್ನೂ ಕೂಡ ಭಗವಂತ ಪರೀಕ್ಷೆ ಮಾಡಿದ್ದಾನೆ. ಏನ್ ಮಾಡ್ತಾಳೆ ಇವಳು ಇಂತಹ ಸಂದರ್ಭದಲ್ಲಿ? ಅಣ್ಣನಿಗೆ ಇಷ್ಟೆಲ್ಲ ಅವಮಾನ ಮಾಡಿದಾಗ ಏನ್ ಮಾಡ್ತಾಳೆ ಇವಳು ನೋಡಿ. ಭಗವಂತನಿಗೆ ವಿಮುಖವಾಗಿ ಒಂದು ಚೂರು ಮನಸ್ಸಲ್ಲೂ ಮಾಡ್ಲಿಲ್ಲ, ಮಾತಲ್ಲೂ ಆಡ್ಲಿಲ್ಲ. ಅವಳು ಗೆದ್ದೆ, ನೀನು ಗೆದ್ದಿದೀಯಾ ಅಂತಾನೆ ಭಗವಂತ. ಇದನ್ನ ನಾವು ತಿಳ್ಕೋಬೇಕು, ಲಕ್ಷ್ಮೀ ದೇವಿಯ ಮಹತ್ವ. ಯಾಕೆ ಭಗವಂತ ಅವಳನ್ನ ನಿತ್ಯ ಮುಕ್ತಳನ್ನಾಗಿ ಮಾಡಿದ್ದಾನೆ? ಬ್ರಹ್ಮಾದಿ ದೇವತೆಗಳಿಗೆ ಇಲ್ಲದೆ ಇರತಕ್ಕಂತಹ ಭಾಗ್ಯವನ್ನ ಕೇವಲ ಅಸ್ವತಂತ್ರ ತತ್ವದಲ್ಲಿ ಸೇರಿದ ಏಕೈಕ ವ್ಯಕ್ತಿ ನಿತ್ಯ ಮುಕ್ತಳಾಗಿರೋದು ಅಂದ್ರೆ ಲಕ್ಷ್ಮೀದೇವಿ. ಭಗವಂತನನ್ನ ಬಿಟ್ಬಿಟ್ರೆ ನಿತ್ಯಾ ದುಃಖ ರಮಾನ್ಯೇತು ಸ್ಪೃಷ್ಟ ದುಃಖ ಸಮಸ್ತಶಃ. ನಿತ್ಯ ದುಃಖ ರಮಾ ಆಚಾರ್ಯರು ತತ್ವ ಸಂಖ್ಯಾದಲ್ಲಿ ತೋರಿಸ್ತಾರ. ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಇತಿ ದ್ವೇದೈವ ಚೇತನಂ ನಿತ್ಯ ದುಃಖ ರಮಾ ಅನ್ಯೇತು ಸ್ಪಷ್ಟ ದುಃಖ ಸಮಸ್ತಶಃ. ಅದು ಯಾವ ತರ ಇದೆಯೋ, ಅದು ಹೆಂಗಿದೆಯೋ ಅದು ಬೇರೆ ವಿಷಯ. ಅವ್ರು ದುಃಖ ಸ್ಪೃಷ್ಟರೇ. ಅವ್ರು ಯಾವ ತರ ಇರುತ್ತೆ, ನಮ್ ತರ ಇರುತ್ತಾ, ಋಷಿಗಳಿಗೆ ಹೆಂಗೆ ಅದು ಬೇರೆ ವಿಷಯ. ಅವ್ರದ್ದು ಎಂತದ್ದು ದಗ್ಧಪಟಾಯಮಾನ ಶರೀರನ ಹೆಂಗೆ ಅದೆಲ್ಲ ಬೇರೆ. ಅವ್ರ ದುಃಖ ಸ್ಪೃಷ್ಟರ ಗುಂಪಲ್ಲೇ ಬಂದಿರೋದು. ಆ ನಿತ್ಯ ದುಃಖ ರಮಾ ಒಂದು ಹೆಸರಿಡಿದು ಹೇಳ್ತಾ ಇದ್ದಾರೆ ಆಚಾರ್ಯ. ಯಾಕೆ ಇಷ್ಟೊಂದು ಅನುಗ್ರಹ ಮಾಡಿದ ಅನ್ನಕ್ಕೆ ಅವಳು ಮಾಡಿದ ಭಕ್ತಿ. ಯಾವದ ಅಧಿಕಾರ ಮವಸ್ತಿ ಅಧಿಕಾರಿ ಕಾಣ. ಭಗವಂತ ತನ್ನ ಹೆಂಡತಿ ಅಂತಲ್ಲ ಅಷ್ಟೊಂದು ಅನುಗ್ರಹ ಮಾಡಿರೋದು ಲಕ್ಷ್ಮೀದೇವಿಗೆ. ಅದು ಸಂಬಂಧದಿಂದ ಬಂದದ್ದಲ್ಲ, ಆ ಸ್ವರೂಪದ ಆ ತತ್ವದ ಭಕ್ತಿ ಅದು. ಇದನ್ನೆಲ್ಲ ನಾವು ಲಕ್ಷ್ಮೀ ಪೂಜೆ ಮಾಡೋವಾಗ ಯಥಾಶಕ್ತಿ ಗುಣಗಳನ್ನ ನಮ್ಮಲ್ಲೂ ಕೊಡು ಅಂತ ಕೇಳಬೇಕು ಲಕ್ಷ್ಮೀದೇವಿಯನ್ನ. ಸೀತಾದೇವಿಯನ್ನ ಹನುಮಂತ ದೇವರು ಕೇಳುತ್ತಾರೆ. ಅಲ್ಲಿ ಹೋಗಿರ್ತಾರ ಲಂಕಾಪಟ್ಟಣಕ್ಕೆ. ನೋಡು ಸೀತಾದೇವಿ, ಅಮ್ಮ ತಾಯಿ ದೇವಿ, ನೀ ಎಲ್ಲ ಯಾಕೆ ಇಷ್ಟೊಂದು ದುಃಖ ಪಟ್ಕೊಂಡಿದ್ಯಾ? ಇಷ್ಟೆಲ್ಲ ಅವನ ಕೈಲಿ, ರಾವಣನ ಕೈಲಿ ತಿರಸ್ಕಾರ ಹೇಯ ಮಾತುಗಳನ್ನ ಆಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ನನ್ ಭುಜದ ಮೇಲೆ ಕೂತ್ಕೋ, ನಾನ್ ಕರ್ಕೊಂಡು ಹೋಗ್ತೀನಿ ಅಂತಾರೆ ಹನುಮಂತ ದೇವರು. ವಾಲ್ಮೀಕಿ ರಾಮಾಯಣದಲ್ಲಿದೆ, ಆಚಾರ್ಯ ಬರೆದಿರೋದಲ್ಲ, ವಾಲ್ಮೀಕಿ ರಾಮಾಯಣದಲ್ಲೇ ಇದೆ. ನನ್ನ ಭುಜದ ಮೇಲೆ ಕೂತ್ಕೋ ತಾಯಿ, ನಾನು ಈ ಕ್ಷಣದಲ್ಲಿ ಕರ್ಕೊಂಡು ಹೋಗ್ತೀನಿ ರಾಮದೇವರ ಹತ್ರ ಅಂತ ಕೇಳ್ತಾರೆ. ಅವ್ರು ಸೀತಾದೇವಿ ಹೇಳ್ತಾರೆ. ಅವಳು ಮಾಯಾಸಿ ಒಳಗಡೆ ಸೀತಾ ಸನ್ನಿಧಾನ ಇದೆ, ಜ್ಞಾಪಕ ಇಡ್ಬೇಕು ನಮಗೆ. ಆಚಾರ್ಯ ಬರೀತಾರೆ ತಾತ್ಪರ್ಯದಲ್ವಾ. ಅವಳು ಹೇಳ್ತಾಳೆ, ಹನುಮಂತ ನೀನು ಕರ್ಕೊಂಡು ಹೋಗೋ ಸಾಮರ್ಥ್ಯ ಇದೆ ಅಂತ ನಂಗೆ ಗೊತ್ತು. ನೀನ್ ದಾಟ್ಕೊಂಡ್ ಬಂದಿರೋದಾಗ್ಲೇ ಗೊತ್ತಾಯ್ತು. ನೀನು ರೂಪ ಎಲ್ಲ ನೋಡಿದೀನಿ ನಾನು, ಗೊತ್ತಾಯ್ತು. ಆದ್ರೆ ನಾನು ನಿನ್ನ ಭುಜ ಏರಿ ಬರೋದಿಲ್ಲ, ನಿನ್ನ ಹೆಗಲ್ ಮೇಲೆ ಕೂತ್ಕೊಂಡು ಬರೋದಿಲ್ಲ. ಯಾಕೆ ಅಂದ್ರೆ 2 ಕಾರಣ ಕೊಡ್ತಾಳೆ ಅವಳು. 3-4-5 ಕಾರಣ ಕೊಡ್ತಾಳೆ. ಒಂದು, ರಾಮನಿಗೆ ಕಳಂಕ ಬರುತ್ತೆ ನಾನು ಹಂಗ್ ಬಂದ್ಬಿಟ್ರೆ. ರಾವಣ ಯಾರು ಇಲ್ದೇ ಇದ್ದಾಗ, ರಾಮ ಇಲ್ದೇ ಇದ್ದಾಗ ಸೀತಾದೇವಿಯನ್ನ ಕರ್ಕೊಂಡು ಹೋಗಿದ್ದಾನೆ. ಹನುಮಂತನು ಕೂಡ ರಾವಣ ಎದುರಿಗಿಲ್ದೇ ಇದ್ದಾಗ ಸೀತಾದೇವಿಯನ್ನ ವಾಪಸ್ ಕರ್ಕೊಂಡು ಹೋಗಿದ್ದಾನೆ. ನಮ್ಮ ರಾಮನಿಗೆ ಕೆಟ್ಟ ಹೆಸರು ಬರುತ್ತೆ, ಬರೋದಿಲ್ಲ ನಾನು ಅಂತ ಒಂದು ಅರ್ಥ. ಒಂದು ಮಾತಾಡ್ತಾಳೆ. ಇನ್ನೊಂದು ಆಡ್ತಾಳವಳು, ನಾನು ರಾಮದೇವರನ್ನ ಬಿಟ್ಟು ಇನ್ನೊಬ್ಬ ಪುರುಷರನ್ನ ಸ್ಪರ್ಶ ಮಾಡಲ್ಲ ಅಂತಾಳೆ ಸೀತಾದೇವಿ. ರಾಮದೇವರ ಹೊರತಾಗಿ ಇನ್ನೊಬ್ಬ ಪುರುಷನನ್ನ ನಾನು ಸ್ಪರ್ಶ ಮಾಡೋದಿಲ್ಲ, ನೀನು ಭುಜದ ಮೇಲೆ ಕೂತ್ಕೊಳ್ಳೋದಿಲ್ಲ ಅಂತಾಳವಳು. ಕೈ ಮುಗಿದು ಬಿಡ್ತಾರೆ ಹನುಮಂತ ದೇವರು. ಅಮ್ಮ ತಾಯಿ, ನೀ ಮೊದಲು ಹೇಳಿದೆಯಲ್ಲ, ಅದಕ್ಕಿಂತ ನೀನು ಸೀತಾ ಅಂತ ಇದಕ್ಕಿಂತನೇ ಏನ್ ಬೇಡ ಬೇಡ, ಪ್ರಮಾಣ ಬಿಡು, ನಿನ್ನ ಪತಿವ್ರತ್ಯಕ್ಕೆ ನಮಸ್ಕಾರ ಅಂದ್ಬಿಡ್ತಾಳು. ಆಮೇಲೆ ಅವ್ರು ವಾಲ್ಮೀಕಿ ಋಷಿಗಳು ಕೇಳ್ತಾಳೆ. ಅವಳು ಸೀತಾದೇವಿ ಕ್ಲಾರಿಫೈ ಮಾಡ್ಬಿಡ್ತಾಳೆ, ರಾವಣನ್ನ ಮುಟ್ಕೊಂಡ್ ಬಂದಿಯಲ್ಲ ಬರೋವಾಗ ಅಂತ. ಯಾವ ಪರಪುರುಷನನ್ನ ಮುಟ್ಟೋದಿಲ್ಲ ಅಂತ ನೀ ಹೇಳ್ತಾ ಇದೆಯಾ? ಈಗ ರಾವಣ ಕದ್ಕೊಂಡ್ ಬರೋವಾಗ ರಾವಣ ಹಿಡ್ಕೊಂಡಿರ್ಲಿಲ್ಲ, ರಾವಣನ ಸ್ಪರ್ಶ ಆಯ್ತಲ್ಲ ಅಂದ್ರೆ ಸೀತಾದೇವಿ ಹೇಳ್ತಾಳೆ, ಅದು ನಾನು ಇಚ್ಛೆ ಪಟ್ಟು ಮುಟ್ಟದ್ದಲ್ಲ. ಅದು ನಾನು ಹೇಳ್ತಾ ಇರೋದು ನಾನಾಗಿ ನಾನು ಇನ್ನೊಬ್ಬನ ಮುಟ್ಟೋದಿಲ್ಲ ಅಂತ. ರಾವಣ ನನ್ ಹಿಡ್ಕೊಂಡಿದ್ದ, ನಾನು ರಾವಣನ್ ಮುಟ್ಟಿರ್ಲಿಲ್ಲ ಅಂತಳವಳು. ಇದ್ರಲ್ಲಿ ವ್ಯತ್ಯಾಸ ಇದೆ. ಮೈಲಿಗೆಯವರು ಮಡಿಯವ್ರನ್ನ ಬಂದ್ಬಿಟ್ಟಿರ್ತಾರೆ, ಆದ್ರೆ ಮಡಿಯವ್ರು ಬಂದು ಏನ್ ತಪ್ಕೊಂಬಲ್ಲ ಮೈಲಿಗೆಯವ್ರನ್ನ. ಯಾವ ಕಡೆಯಿಂದ ನಿಮ್ದು ಎಫರ್ಟು? ರಾವಣ ನನ್ನನ್ನ ಬಲಾತ್ಕಾರದಿಂದ ಹಿಡ್ಕೊಂಡಿದ್ನೆ ಹೊತ್ತು ನಾನು ರಾವಣನ ಅಪೇಕ್ಷೆ ಪಟ್ಟು ಹಿಡ್ಕೊಂಡಿದ್ನ. ಆದ್ರಿಂದ ಅದು ನನಗೆ ನಂದಲ್ಲ ತಪ್ಪು, ಅದು ಅವನು ಹಿಡ್ಕೊಂಡಿದ್ದ. ಅದು
ಎಂತ ಸುಂದರ ಮಾತಾಡ್ತಾಳೆ ಸೀತಾದೇವಿ. ಅದು ಸೀತಾಕೃತಿ ಸೀತಾನೆ ಅನ್ವಯ ಆಗೋದು. ಒಂದ ಎರಡರಿ ಎಷ್ಟು ತೋರಿಸ್ತಾರೆ ಅವರು ಸೀತಾದೇವಿಯ ಮಹಿಮೆ, ಲಕ್ಷ್ಮೀದೇವಿಯ ಮಹಿಮೆಯನ್ನ. ಇದೆಲ್ಲ ಲಕ್ಷ್ಮೀ ಪೂಜೆ ಮಾಡುವಾಗ ನಮ್ಮ ತಲೆಯಲ್ಲಿ ಸುತ್ತಾಗ್ತಾ ಇರ್ಬೇಕು. ಅದನ್ನೇ ಆಚಾರ್ಯ ಹೇಳ್ತಾ ಇರೋದು, ನತಾದೃಶಿ ಪ್ರೀತಿ ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ನೀವು ಪಾರಾಯಣ ಮಾಡ್ರಿ, ಪಾಠ ಓದ್ರಿ, ಜಪ ಮಾಡ್ರಿ, ಪೂಜೆ ಮಾಡ್ರಿ, ಯಾವ ತೀರ್ಥಕ್ಷೇತ್ರ ಸಂಚಾರ ಮಾಡ್ರಿ, ದೀಪದಾನ ಕೊಡ್ರಿ, ಏನೇ ಕಾರ್ಯ ಕರ್ಮ ಮಾಡುವಾಗ ಆ ವ್ಯಕ್ತಿಯ ಬಗ್ಗೆ ತುಂಬ್ಕೋಬೇಕ್ರಿ. ನಾವು ಅವನನ್ನ ಚಿಂತನೆ ಮಾಡ್ತಾ ಇರ್ಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳುವಾಗ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ಅಂತ ಒಂದು ಶ್ಲೋಕ ಆಡಿದಾನೆ ಭಗವಂತ ಭಗವದ್ಗೀತೆಯಲ್ಲಿ. ಅದರಲ್ಲಿ ಭಗವಂತ ಹೇಳುತ್ತಾನೆ, ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ತ ಅಧ್ಯಾತ್ಮ ಚೇತಸ ನಿರಾಶಿ ನಿರ್ಮಮೋ ಭೂತ್ವ. ಭಗವದರ್ಪಣ ಬುದ್ಧಿಯಿಂದ ಮಾಡು, ಅಪೇಕ್ಷೆಯಿಂದ ಮಾಡು, ಸ್ವಾಮಿ ಒಳಗಡೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನದಿಂದ ಮಾಡು. ಅದರ ಜೊತೆಯಲ್ಲಿ ಅಧ್ಯಾತ್ಮ ಚೇತಸ ಮಾಡೋವಾಗ ನನ್ನ ಸ್ಮರಣೆ ಇರಲಿ ಅಂತ ಅನ್ಬೋದು. ಎಲ್ಲವಾಗ ನೀವು ಮದುವೆ ಮಾಡ್ತೀವಿ, ಮಕ್ಕಳ ಮದುವೆ ಮಾಡ್ತೀವಿ, ವರನಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾ ಇರ್ಬೇಕು. ನಮ್ಮ ಮಗಳಲ್ಲಿ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡ್ತಾ ಇರ್ಬೇಕು. ಈ ಚಿಂತನೆ ಅನ್ನೋದು ಸಾಯೋತಕ್ಕೆ ಹೋಗೋದೇ ಇಲ್ಲ ರೀ. ಎಲ್ಲಾ ಸಂದರ್ಭದಲ್ಲೂ ಮಾನಸ ಚಿಂತನೆಯ ಇರತ್ತಲ್ಲ, ಅದರಿಂದನೇ ನಮ್ಮ ಕರ್ಮದ ಮಟ್ಟ ಮೇಲೇರೋದು. ಕರ್ಮ ಧರ್ಮ ಆಗೋದು ಅದರಿಂದನೇ ಅಂತಾರೆ ಅವರು ವಿಷ್ಣು ತೀರ್ಥರು. ಧರ್ಮೋಪದೇಶ ಪ್ರಕರಣ ಅಂತ ಒಂದು ಪ್ರಕರಣ ಇದೆ ನೋಡಿ, ದೊಡ್ಡ ಪ್ರಕರಣ ಅದು. ಕರ್ಮ ಧರ್ಮ ಯಾವಾಗ ಆಗುತ್ತೆ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕರ್ಮ ಅಂಡ್ ಧರ್ಮ? ಕೆಲವು ಕಡೆ ಕರ್ಮ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ, ಕೆಲವು ಕಡೆ ಧರ್ಮ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಎರಡು ಒಂದೇನಾ ಬೇರೆ ಬೇರೆನಾ? ಕರ್ಮಣ್ಯೇವ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಅನ್ನೋಕೆ ಕರ್ಮ ಅಂತ ಇದೆ. ಕುರುಪುಂಶ ಚ ಕರ್ಮ ನಿಜಂ ನಿಯತಂ ಅನ್ನೋ ಕಡೆ ಕರ್ಮ ಅಂತ ಇದೆ. ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷತಂ ಸಮಾಹ ಅನ್ನೋ ಕಡೆ ಕರ್ಮ ಅನ್ನೋ ಶಬ್ದ ಇದೆ. ಆದ್ರೆ ಸತ್ಯಂ ವದ ಧರ್ಮಂ ಚರ ಅಂತ ಇದೆ ವೇದದಲ್ಲಿ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಇದೆ. ಧರ್ಮ ಮಾಡುವನ್ನತ್ತೆ ವೇದ, ಕರ್ಮ ಮಾಡುವನ್ನತ್ತೆ ಇದು. ಇನ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕರ್ಮ ಅಂಡ್ ಧರ್ಮ? ವಿಷ್ಣು ತೀರ್ಥರು ತೋರಿಸ್ತಾರೆ ಸಾರೋದ್ಧಾರದಲ್ಲಿ. ಯಾಕೆ ಬಂತು ಅಂದ್ರೆ ಲಕ್ಷ್ಮೀದೇವಿ ಮಾಡೋದೆಲ್ಲ ಧರ್ಮ. ಯಾವಾಗ ಕರ್ಮ ಧರ್ಮ ಆಗತ್ತೆ ಅಂದ್ರೆ, ಯದ್ಯಪಿ ಕರ್ಮಾಚರಣೆ ಇದೆಯಲ್ಲ, ಕರ್ಮಣ ಬದ್ಧತೆ ಜಂತು. ಅರ್ಜುನ ಕೇಳ್ತಾನೆ ಭಗವದ್ಗೀತೆಯಲ್ಲಿ, ಕರ್ಮ ಮಾಡು ಕರ್ಮ ಮಾಡು, ಯುದ್ಧ ಮಾಡು ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಲ್ಲ ಅರ್ಜುನ. ಕೃಷ್ಣ ಪರಮಾತ್ಮ, ಜಂತು ಕರ್ಮಣ ಬದ್ಧತೆ, ಕರ್ಮದಿಂದ ಬಂಧನ ಆಗತ್ತೆ, ಜ್ಞಾನದಿಂದ ಮೋಕ್ಷ ಆಗೋದು, ಕರ್ಮದಿಂದ ಅಲ್ಲ. ನೀನು ಮೋಕ್ಷ ಆಗೋ ಮಾರ್ಗ ತೋರಿಸ್ಬೇಕೇ ಹೊರತು ಬಂಧನ ಆಗೋ ಮಾರ್ಗ ತೋರಿಸ್ತಾ ಇದೆಯಾ? ಯುದ್ಧ ಮಾಡು ಅಂತ. ತತ್ಕಿಂ ಕರ್ಮಣಿ ಘೋರೇ ಮಾಂ ಬೇರೆ ಕೇಳ್ತಾನೆ ವಾಕ್ಯೇಣ ವಾಕ್ಯೇನ ಮೋಹಿಸಿ. ಒಂದ್ ಕಡೆ ಜ್ಞಾನನೇ ಜಾಸ್ತಿ ಕರ್ಮಕ್ಕಿಂತ ಅಂತ ಹೇಳ್ತಾ ಇದೆಯಾ, ಇನ್ನೊಂದ್ ಕಡೆ ಕರ್ಮ ಮಾಡು ಅಂತ ಹೇಳ್ತಾ, ಆ ಮಾತು ನಂಬ್ಲೋ ಈ ಮಾತು ನಂಬ್ಲೋ ಅಂತ ಕೇಳ್ತಾನ. ಅದಕ್ಕೆ ಭಗವಂತ ಹೇಳ್ತಾನೆ, ನೋಡು ಅರ್ಜುನ, ನಾನೇನು ನಿನಗೆ ಎರಡೆರಡು ಬೇರೆ ಬೇರೆ ಏನು ಹೇಳ್ತಾ ಇಲ್ಲ. ಕರ್ಮಣ ಬದ್ಧತೆ ಜಂತು ಅನ್ನೋದು ಅದು ಕರ್ಮ ಆದಾಗ, ಧರ್ಮಣ ಬದ್ಧತೆ ಜಂತು ಅಲ್ಲ ಇರೋದು, ಕರ್ಮಣ ಬದ್ಧತೆ ಜಂತು ಇರೋದು. ಆ ಧರ್ಮ ಮಾಡ್ಕೋ, ಆವಾಗ ಬಂಧನದಿಂದ ಬಿಡಿಸತ್ತದು. ಕರ್ಮವನ್ನ ಧರ್ಮವಾಗಿ ಪರಿವರ್ತನೆ ಮಾಡೋದು ಹೆಂಗೆ? ಇದು ಪ್ರಶ್ನೆ. ಈಗ ಕರ್ಮ ಮಾಡಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಆದ್ರೆ ಕರ್ಮ ಬಿಡೋ ಹೋಗಿಲ್ಲ, ಮತ್ ಮಾಡ್ಬೇಕು, ಅದು ಬಂಧನ ಆಗತ್ತಲ್ಲ. ಆದ್ರೆ ಭಗವಂತ ಹೇಳ್ದ, ಕರ್ಮವನ್ನ ಧರ್ಮ ಮಾಡ್ಕೋ, ಆಗ ನಿಮಗೆ ಬಂಧನ ಆಗೋದಿಲ್ಲ. ಅದು ಕರ್ಮವನ್ನ ಧರ್ಮವನ್ನಾಗಿ ಬದಲಾವಣೆ ಮಾಡೋದು ಯಾವುದು ಅಂದ್ರೆ, ಮೊದಲು ಫಸ್ಟ್ ಹೇಳ್ತಾರೆ, ಕಾಮದಿಂದ ಮಾಡಬೇಡ.
ಫಲಾಪೇಕ್ಷೆಯಿಂದ ಮಾಡಬೇಡ. ಮೊದಲನೇದು ಭಗವದರ್ಪಣ ಬುದ್ಧಿಯಿಂದ ಮಾಡು. ಎಷ್ಟೊಂದು ಕೊಡ್ತಾರೆ ಅವರು, ಎಷ್ಟೊಂದು ಕೊಡ್ತಾರೆ ಅವರು. ವಿಷ್ಣು ತೀರ್ಥ ಸರ್ವೋತ್ತರ ಇದ್ರೆ ಅದು ಓದಿ. ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ಗೊತ್ತವನಿಗೆ ಈ ಕರ್ಮವನ್ನ ಧರ್ಮ ಮಾಡ್ಕೊಟ್ಬಿಟ್ಟ ಭಗವಂತ. ಯೂಸ್ ದಿಸ್, ಇದನ್ನು ಉಪಯೋಗಿಸ್ಕೊಳ್ರಿ, ಹಿಂಗ್ ಮಾಡ್ರಿ ಕರ್ಮವನ್ನ, ಆವಾಗ ನಿಮಗೆ ಬಂಧನ ಆಗೋದಿಲ್ಲ. ವ್ಯವಸ್ಥೆ ಮಾಡ್ಕೊಟ್ಟ. ಕರ್ಮಣ ಬದ್ಧತೆ ಜಂತು ಅಂತ ಹೇಳಿ ನಮ್ಗೆ ಕರ್ಮ ಮಾಡು ಅಂತ ಹೇಳ್ತೀಯಲ್ಲ ಭಗವಂತ ಅಂದಾಗ, ಇಲ್ಲ ಕರ್ಮ ಮಾಡಿದ್ರೆ ಬಂಧನ ಆಗದೆ ಇರೋ ಹಂಗೆ ನಾ ಮಾಡ್ಕೊಡ್ತೀನಿ ತಾಳ್ರಿ, ಇಷ್ಟ ಆಡ್ ಮಾಡ್ಬಿಡ್ರಿ, ನಿಮ್ಮ ಕರ್ಮ ಧರ್ಮ ಆಗ್ಬಿಡತ್ತೆ, ಧರ್ಮ ನನ್ನ ಹತ್ರ ಕರ್ಕೊಂಡ್ಬಿಡ್ರಿ. ಅದಕ್ಕೆ ವೇದದಲ್ಲಿ ಧರ್ಮಂಚರ ಅಂತ ಇರೋದು. ಧರ್ಮವನ್ನ ಮಾಡು. ಕರ್ಮ ಯಾವಾಗ ಧರ್ಮ ಆಗತ್ತೆ ಅಂದ್ರೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ಅದಕ್ಕೆ ಸೇರಿಸ್ಬೇಕಂತೆ. ಬರೀ ಡಿಕಾಕ್ಷನ್ ಕೊಡ್ದಂಗೆ ಅದು ಕರ್ಮ ಅನ್ನೋದು. ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ ಸೇರಿಸ್ಕೋಬೇಕು. ಬರೀ ಹಾಲು ಕುಡಿದ್ರೆ ಸಪ್ಪೆ, ಅದಕ್ಕೆಲ್ಲ ಸೇರಿಸ್ತೀವೋ ಇಲ್ವೋ, ಯಾಲಕ್ಕಿ, ಕೇಸರಿ, ಪಚ್ಕರ್ಪುರ, ಬಾದಾಮಿ, ಟೀ ಕುಡಿರಿ, ಹಾಲು ಹೆಂಗಿರುತ್ತೆ. ಮೊದಲನೇದು ಭಗವದರ್ಪಣ ಬುದ್ಧಿಯಿಂದ ಮಾಡು. ಫಲಾಪೇಕ್ಷರಹಿತವಾಗಿ ಮಾಡು. ನಾನು ಮಾಡ್ತಾ ಇಲ್ಲ ಅಂತ ಮಾಡು. ಸ್ವತಂತ್ರಾಭಿಮಾನ ಇಟ್ಕೋಬೇಡ. ಭಗವಂತ ಹೇಳ್ತಾನೆ ಸ್ವಾತಂತ್ರ್ಯಾಭಿಮಾನ ಇಟ್ಕೋಬೇಡ. ಕರ್ತೃತ್ವ, ಭೋಕ್ತೃತ್ವ, ಸಂಸರ್ಗ, ಕ್ರಿಯಾಕಾರಕ ಫಲ. ಟೀಕಾರ ಬರೀತಾರೆ ನ್ಯಾಯಸೂತ್ರದಲ್ಲಿ, ಬಂಧನ ಇದೆ ಆಗ್ತಾ ಇರೋದು ನಮಗೆ. ಷೋಡಶಿ ಚತುರ್ದಶಿ ಇದೆ, ವಿಷ್ಣು ತೀರ್ಥರು ಬರೆದಿದ್ದಾರೆ ಅದನ್ನೆಲ್ಲ. ಕರ್ತೃತ್ವಾಭಿಮಾನ ಬಿಡ್ಬೇಕು ಮೊದಲು. ಅನ್ನೋದು ಬಿಡು, ಸ್ವತಂತ್ರ ಕರ್ತ ನಾನು ಅನ್ನೋದು ಬಿಡು. ಭಗವಂತನ ಪೂಜೆ ಅಂತ ಮಾಡು. ಇದು ನನ್ ಪೂಜೆ ಅಂತ ಮಾಡ್ಬಿಡಪ್ಪ ಕರ್ಮ, ಆಗ ನಿಮಗೆ ಕರ್ಮ ಬಂಧಕ ಆಗೋದಿಲ್ಲ. ಇದು ಹೇಳ್ಕೊಡ್ತಾನೆ ಭಗವಂತ. ಅದ್ಯತನಂ ಸವರ್ಣಾಶ್ರಮೋಚಿತಂ ದೇಶಕಾಲಾವಸ್ಥೋಚಿತಂ ನಿತ್ಯ ನೈಮಿತ್ತಿಕ ಕಾಮ್ಯ ಭೇದೇನ ತ್ರಿವಿಧಂ ತ್ವತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ. ರಾಯರು ಪ್ರಾತಃ ಸಂಕಲ್ಪಗದ್ಯದಲ್ಲಿ ಬರೆದಿರೋದು ತ್ವತ್ಪೂಜಾತ್ಮಕಂ ಕರ್ಮ. ಕುರುವನ್ನೇ ವೇಹ ಕರ್ಮಾಣಿ ಅನ್ನೋದಕ್ಕೂ ಈಶಾವಾಸ್ಯ ಉಪನಿಷತ್ತು ಅದೇ ಬರೀತಾರ ಅವರು. ನಲಿಪ್ಯತೆ ನರೇ ಇದೆಯಲ್ಲ, ನಲಿಪ್ಯತೆ ಇತಿ ನ ಲಿಪ್ಯತೆ ಏವ. ಯಾಕೆ ಕರ್ಮ ಮಾಡದೇ ಇರೋರಿಗೆ ಬಂಧನ, ಲಿಪ್ಯತೆ, ಪಾಪ ಬಂದೇ ಬರುತ್ತೆ. ಯಾಕೆ ಅಂದ್ರೆ ಅವ್ರು ಭಗವಂತನ ಪೂಜೆಯನ್ನು ತಪ್ಪಿಸ್ಕೊಂಡಿದ್ದಕ್ಕೆ ಅಂತ ಬರೀತಾರೆ ರಾಯರು ಖಂಡಾರ್ಥದಲ್ಲಿ. ಭಗವತ್ ಲೋಪ ಲೇಪ ಭವತ್ಯೇವ ಅಂತ ಬರೀತಾರ ಅವರು. ಭಗವತ್ ಪೂಜಾ ಲೋಪ ಲೇಪ ಭವತ್ಯೇವ. ಯಾಕೆ ಕರ್ಮ ಅದು ಭಗವಂತನ ಪೂಜೆ. ಅದು ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬೋರು. ಆವಾಗ ಇವರು ಉದಾಹರಣೆ ಕೊಡ್ತಾರೆ ಈ ಶ್ಲೋಕವನ್ನ. ಲಕ್ಷ್ಮೀದೇವಿ ಅದಕ್ಕೆ ಕರ್ಮ ಮಾಡೋದವಳು. ಲಕ್ಷ್ಮೀದೇವಿ ಯಾಕೆ ಮಾಡ್ತಾಳೆ ಭಗವಂತನ ಪೂಜೆಯನ್ನ? ಶ್ರೀದೇವಿಯೂ ಕೂಡ ಮುಕ್ತಳಾಗಿದ್ದರೂ ಕೂಡ ಅದು ಭಗವಂತನ ಪೂಜೆಯಲ್ಲಿ ಅವಳು ಸ್ವತಃ ಮಾಡ್ತಾಳೆ ತನ್ನ ವೈಕುಂಠದಲ್ಲಿ ತನ್ನ ಮಾರ್ಜನಾದಿಗಳನ್ನು. ಇದು ಸ್ವಾಮಿಯ ಸೇವಾ, ಸ್ವಾಮಿಯ ಪೂಜಾ ಅಂತ. ಅಂತಹ ಲಕ್ಷ್ಮೀದೇವಿಯನ್ನ ಭಗವಂತನ ಪ್ರಪ್ರಥಮ ಭಕ್ತಳು ಅವಳು, ಮೊದಲನೇ ಅವಳು. ಯಾವಾಗಲೂ ಭಗವಂತನನ್ನ ಆರಾಧನೆ ಮಾಡುತ್ತಾಳೆ. ಅಲ್ಲೂ ಇರ್ತಾಳೆ, ಇಲ್ಲೂ ಇರ್ತಾಳೆ. ಪ್ರಳಯ ಕಾಲದಲ್ಲಿ ಇರ್ತಾಳೆ, ಸ್ಥಿತಿ ಕಾಲದಲ್ಲಿ ಇರ್ತಾಳೆ, ಲಯ ಕಾಲದಲ್ಲಿ ಇರ್ತಾಳೆ, ಸೃಷ್ಟಿ ಕಾಲದಲ್ಲಿ ಇರ್ತಾಳೆ, ಮೂಲ ರೂಪದಲ್ಲಿ ಇರ್ತಾಳೆ, ಅವತಾರ ರೂಪದಲ್ಲಿ ಇರ್ತಾಳೆ, ಸಕಲ ಹೃದಯದ ಒಳಗಡೆ ಇರ್ತಾಳೆ, ಎಲ್ಲರ ಒಳಗೆ ಇರ್ತಾಳೆ. ಇಲ್ಲಿ ಬರೀ ಭಗವಂತ ಇಲ್ಲ, ಲಕ್ಷ್ಮೀ ದೇವಿಯ ಜೊತೆಗೆ ಭಗವಂತ ಇರೋದು. ಯಥಾ ವೈಕುಂಠ ನಗರೆ ಯಥಾ ಕ್ಷೀರಸಾಗರೆ ತಥಾ ಅಸ್ಮಿನ್ ಭುವನೇ ತಿಷ್ಠ. ದೇವಿಯ ಜೊತೆಯಲ್ಲೇ ಭಗವಂತ ಇರ್ತಕ್ಕಂಥದ್ದು. ಒಳಗಡೆನೂ ಇದ್ದಾಳೆ ಅವಳು, ಸ್ವಾಮಿಯನ್ನ ಸೇವೆ ಮಾಡುತ್ತಾ ಇದ್ದಾಳೆ. ಸರ್ವಸ್ಥಳದೇ ವ್ಯಾಪ್ತನಾದ, ಸರ್ವದೋಷ ರಹಿತನಾದ, ಸರ್ವವಂದ್ಯನಾದ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುವಳು. ಏನು ಧನ್ಯಳೋ ರಕುಮಿ ಅಂತ ಮಾನ್ಯಳು. ಯಾಕೆಂದ್ರೆ ಅವಳು ದೇಶತಃ ಕಾಲತಃ ಸಮಳವಳು. ಈ ದೇಶದಲ್ಲಿ ಲಕ್ಷ್ಮಿ ಇದ್ದಾಳೆ, ಈ ದೇಶದಲ್ಲಿ ಇಲ್ಲ ಅಂದ್ಬಿಟ್ರೆ ಅವಳು ಸಮತ್ವ ಹೊಟ್ಟೋಗುತ್ತೆ. ದೇಶತಃ ಸಮ ಅವಳು, ಗುಣತಃ ಅಸಮಳು. ಅವಳು ಸಮಾಸಮ ಅಂತಾನೆ ಹೆಸರು ಅವಳಿಗೆ. ಹರಿಣಾ ಸಹ ಭುವಿ ಕೃತ ಲೀಲಾ
ಶರಣಾಗತ ಪೋಷಣಶೀಲಾಂ ಹರಿಣಾ ಸಹ ಭುವಿ ಕೃತ ಲೀಲಾಂ ಶರಣಾಗತ ಪೋಷಣಶೀಲಾಂ ಸ್ಮರ ಸತತಂ ಪ್ರಣತ ಜನ ಪ್ರಸನ್ನಾಂ ಯದಿ ವಾಂಛಸಿ ಪರತರ ಸುಖಮಾಪ್ತುಂ ಕಮಲಾಂ ಕಮಲಾಸನ ಮುಖ ದಿವಿಜ ಸುನತ ಪದ ಯುಗಳ ಕ್ಷೀರ ಶರದಿ ವರತನಯಾಂ ನೀರಜ ಗಣ ಕೃತ ನೀಲಯಾಂ ಚಾರು ನಯನ ಕೃತ ನೀರಾಜ ಪ್ರಿಯ ಜಯಾಂ ಕಮಲಾ. ಏನ್ ವೈಭವ ರೀ ಅವಳು. ಇಂದು ಗಣ ಸಮ ಸುವದನಾಂ ಇಂದೀವರ ನಿಭನಯನಾಂ ಮಂದಸ್ಮಿತ ರುಚಿರಾದರ ಪಲ್ಲವ ದ್ವಂದ್ವ ವಿನುತ ಸುಂದರ ಹರಿಲೀಲಾಂ ಕಮಲಾಂ ಕಮಲಾಸನ ಮುಖ ದಿವಿಜ ಸುನತ ಪದ ಯುಗಳ. ನೋಡಿ, ಪೂಜೆ ಮಾಡೋದಿಕ್ಕೆ ದಾರಿದ್ರ್ಯ ಇರ್ಬೋದು, ಚಿಂತನೆ ಮಾಡೋದಿಕ್ಕೆ ದಾರಿದ್ರ್ಯ ಇರಬಾರ್ದು ಯಾವತ್ತೂ ಕೂಡ. ಬ್ರಾಹ್ಮಣರಿಗೆ ಪೂಜಾ ಸಾಮಗ್ರಿ ಲೋಪ ಇದ್ರೆ ಭಗವಂತ ತಗೊಂಡ್ಬಿಡ್ತಾನ. ಭಾಗವತದಲ್ಲೇ ಇದೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋವೇ ಬಚ್ಚಾ ಪ್ರಯಚ್ಛತಿ. ಭಗವಂತ ಏನ್ ಹೇಳಿದ್ದು? ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ಕೊಡು. ನೀ ಏನ್ ಕೊಡ್ತೀಯ ಅಲ್ಲ, ಹೆಂಗ್ ಕೊಡ್ತೀಯ ಅಂತ ನಾನು ಅಂಡರ್ಲೈನ್ ಮಾಡ್ತಾನ. ಅವಲಕ್ಕಿ ಕೊಟ್ಟಿದ್ದು ಕುಚೇಲ. ಏನ್ ಬೆಳ್ಳಿ ಬಂಗಾರ ತಗೊಂಡೋಗಿದ್ನ? ಏನ್ ರಾಶಿ ರಾಶಿ ಹಣ ತಗೊಂಡಿದ್ನ? ವಸ್ತ್ರಗಳು ತಗೊಂಡೋಗಿದ್ನ? ಏನ್ ತಗೊಂಡೋಗಿದ್ದ? ಅದು ಯಾರ್ದೋ ಮನೆಯಿಂದ ಯಾಚನೆ ಮಾಡಿದ ಒಂದು ಹಿಡಿ ಅವಲಕ್ಕಿ. ಭಗವಂತ ಭಾಗ್ಯ ಕೊಟ್ಟಿದ್ದೆಷ್ಟದು? ಒಪ್ಪಿಡಿ ಅವಲಕ್ಕಿಯ ಕೊಟ್ಟವನಿಗೆ ಕೊಡಲಿಲ್ಲವೇನೋ ಭಾಗ್ಯವಾ ಅಂತಾರೆ ದಾಸರ. ಕೊಡ್ಲಿಲ್ಲ ಸ್ವಾಮಿ ನೀನು ಅಂದ್ರೆ ನೀನ್ ನೋಡಿದ್ದೇನಲ್ಲಿ ಅವಲಕ್ಕಿ ನೋಡಿದ್ಯಾ? ಅವ್ನು ತಂದಿರೋ ಪದಾರ್ಥದ ಆ ಒಂದು ಹೀನ ದೃಷ್ಟಿಯಿಂದ ನೋಡಿದ್ಯಾ? ಅದು ಸ್ಕ್ಯಾನ್ ಮಾಡ್ಬಿಡ್ತಾನೆ ಭಗವಂತ ಒಳಗಡೆ ನಮ್ಮನ್ನ. ಈಚೆ ಕಡೆ ಅಲ್ಲ, ಇದು ಸಿಟಿ ಸ್ಕ್ಯಾನಿಂಗ್, ಆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಅಂತ ಹೇಳ್ತಾರಲ್ಲ, ನಮ್ಮನ್ನು ಸ್ಕ್ಯಾನ್ ಮಾಡ್ಬಿಡ್ತಾನೆ ಭಗವಂತ. ಒಳಗಡೆ ಏನು ಚಿಂತನೆ ಮಾಡ್ತಾ ಇದೆಯಾ? ಮೇಲೆ ಆರೋಗ್ಯವಾಗೇ ಇರ್ತಾರೆ, ಒಳಗಡೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. 5 ಕಡೆ ಬ್ಲಾಕ್ ಆಗಿದೆ, 7 ಕಡೆ ಬ್ಲಾಕ್ ಆಗಿದೆ ಅಂತ. ಈಚೆ ಕಡೆ ಚೆನ್ನಾಗೇ ಇರ್ತಾರೆ. ನಾವು ಅಷ್ಟೇ ಆಚೆ ಕಡೆ ವೈಭವದಿಂದ ಪೂಜೆ ಮಾಡ್ತಾ ಇರ್ತೀವಿ, ಸ್ಕ್ಯಾನ್ ಮಾಡ್ಬಿಡ್ತಾನೆ ಭಗವಂತ ಒಳಗಡೆ. ಆವಾಗ ಗೊತ್ತಾಗುತ್ತೆ ನಮ್ ಡಿಫೆಕ್ಟ್ ಎಲ್ಲ. ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಎಷ್ಟು ಭಗವಂತ ಅನುಗ್ರಹ ಮಾಡ್ತಾನೆ ಅಂದ್ರೆ, ಒಂದು ಪದಾರ್ಥ ಏಕೇನ ತುಳಸಿ ಮಾತ್ರೇಣ, ಒಂದು ತುಳಸಿ ದಳಾರಿ, ಅವಲಕ್ಕಿನೂ ಬೇಡ, ಹೋಗತ್ತ. ನೀರು ಒಂದು ದಳ ಶ್ರೀ ತುಳಸಿ, ಬಿಂದು ಗಂಗೋದ, ಬಿಂದು ಡ್ರಾಪ್, ಲೋಟನೂ ಬೇಡ, ಹೋಗತ್ತ. ಇದಕ್ಕಿಂತ ಭಗವಂತನ ಇಂತಹ ಭಗವಂತನನ್ನ ಒಲಿಸಲರಿಯದೆ ಪಾಮರರು ಬಳಬರುವರು ಭವದೊಳಗೆ. ದಾಸರಾಯರು ಬೈತಾರೆ, ಇವನ್ ಹೆಂಗೆ ನೀವು ಗೆಲ್ಲಬೇಕು ಅಂತ ಗೊತ್ತಿಲ್ಲ, ಅವನ್ ಹೆಂಗೆ ನೀವು ಅನುಗ್ರಹ ಪಡೆಯೋದು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ನಿಮಗೆ, ಬಳಲ್ತಾ ಇದ್ದೀರಾ ಸುಮ್ಮನೆ. ದುಡ್ಡಿಲ್ಲ, ತಂದು ಸಾಲನಾರು ತಂದು ಪೂಜೆ ಮಾಡ್ಬೇಕು ಅಂತ ಯಾರು ಹೇಳ್ತೀನಿ ನಿಮಗೆ? ಎಂತ ಸುಂದರ ಮಾರ್ಗದರ್ಶನವನ್ನ ತಾನು ಮಾಡಿ ತೋರಿಸ್ತಾ ಇದ್ದಾಳೆ ಜಗತ್ತಿಗೆ. ಇದು ದೊಡ್ಡವರ ಹಿರಿಮೆ, ಗರಿಮೆ. ಕೆಲವು ಬರೀ ಉಪದೇಶ ಮಾಡ್ಬಿಡ್ತಾರೆ, ಅವ್ರು ಮಾಡೋದೇ ಇಲ್ಲ. ಲಕ್ಷ್ಮೀದೇವಿ ನಾ ಮಾಡಿ ತೋರಿಸ್ತೀನಿ ಅಂತಾಳೆ ಅವಳು. ಅದಕ್ಕೆ ಅವರು ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಏನು ಧನ್ಯಳು? ಅದಕ್ಕೆ ಭಗವಂತನಿಂದ ಮಾನ್ಯಳು. ಅವಳು ಭಗವಂತನಿಂದ ಮಾನ್ಯಳಾಗಿರೋದಿಕ್ಕೆ ಅವಳು ನಿತ್ಯ ಮುಕ್ತಳಾಗಿರೋದು. ಅಷ್ಟು ಭಗವಂತನ ಕಾರುಣ್ಯವನ್ನ ಪಡೆದಿದ್ದಕ್ಕೆ ಅವಳು ಧನ್ಯಳು, ಅವಳು ಕೃತಕೃತ್ಯಳವಳು. ಅದನ್ನ ಎಷ್ಟು ವರ್ಣನೆ ಮಾಡುತ್ತಾರೆ ಅವರು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪಳಾಗಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ! ನಾವೇನ್ ಮ್ಯಾಕ್ಸಿಮಮ್ ಮಾಡ್ಬೋದು, ಒಂದ್ 5,000 ರೂಪಾಯಿ ಕೊಟ್ಟು ಬಂಗಾರದ ರಥ ಮಾಡಿಸ್ಬೋದು. ಅವಳು ರಥದ ರೂಪದಲ್ಲೇ ಬಂದ್ಬಿಡ್ತಾಳ್ರಿ ಅವಳು. ನಾನಾ ಪಾತ್ರ ರೂಪಗಳಾಗಿ ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ರಮಾತ್ಮಕವಾದ ಆಭರಣಗಳು, ರಮಾತ್ಮಕವಾಗಿರ್ತಕ್ಕಂಥ ಪಾತ್ರೆಗಳು, ರಮಾತ್ಮಕವಾಗಿರ್ತಕ್ಕಂತಹ ತೋಟಗಳು ಆದಿತ್ಯ ಪುರಾಣದಲ್ಲಿದೆ. ಇದರ ವಿಶ್ಲೇಷಣೆ ನೋಡ್ರಿ. ರಮಾದೇವಿ ಭಗವಂತನನ್ನ ಹೆಂಗೆ ಪೂಜೆ ಮಾಡ್ತಾಳೆ ಅನ್ನೋದು ಆದಿತ್ಯ ಪುರಾಣ ಶ್ರೀನಿವಾಸ ಕಲ್ಯಾಣದಲ್ಲಿದೆ.
ಏನೇನು ಭಗವಂತನಿಗೆ ಪೂಜಾ ಸಾಮಗ್ರಿ ಇದೆ ಅವಳೇ ಅಂತೆ ತೋಟೋತ್ಸವ. ಅವಳೇ ತೋಟ ಆಗ್ತಾಳೆ, ಅವಳೇ ಮರ ಆಗ್ತಾಳೆ, ಅವಳೇ ಹಣ್ಣಿನ ರೂಪದಲ್ಲಿ ಇರ್ತಾಳೆ, ಕಾಯಿ ರೂಪದಲ್ಲಿ ಇರ್ತಾಳೆ, ಹೂವಿನ ರೂಪದಲ್ಲಿ ಇರ್ತಾಳೆ, ಅವಳೇ ಸರಪಳಿ ಆಗ್ತಾಳೆ, ಅವಳೇ ತೊಟ್ಟಳಾಗ್ತಾಳೆ, ಅವಳೇ ಅದರಲ್ಲಿ ಮಲಗಿರೋ ಹಾಸಿಗೆ ಆಗ್ತಾಳೆ. ಅದರ ಮೇಲೆ ಭಗವಂತನನ್ನಿಟ್ಟು ತಾನೇ ತೂಗಿ ಭಗವಂತನನ್ನ ಪೂಜೆ ಮಾಡ್ತಾಳೆ. ಅದು ಉಪಲಕ್ಷಣ, ಅದು ಬರೀ ಛತ್ರಚಾಮರ ವಿಜನ ಪರ್ಯಂಕ ಸಕಲ ಆದಿತ್ಯ ಪುರಾಣದಲ್ಲಿ ಇದೆ ಆ ಮಾತು. ಹಿಂಗೆ ಭಗವಂತನನ್ನ ಪೂಜೆ ಸರ್ವಕಾಲದಿ ಸೇವಿಸುವಳು. ಏನೋ ಒಂದಿನ ಮಾಡ್ಬೋದು, 2 ದಿನ, ದಿನಾಗ್ಲೂ ಹಿಂಗೆ ಮಾಡ್ರಿ ಅಂದ್ರೆ ಎಲ್ಲರಿಗೂ ತಲೆ ಕೆಟ್ಟೋಗುತ್ತೆ. ಹೋಗ್ರಿ, ಯಾರು ಮಾಡ್ತಾರೆ? ದಿನಾಲು ತೋರಣ ಕಟ್ಬೇಕು, ದಿನಾಲು ರಂಗೋಲಿ ಹಾಕ್ಬೇಕು, ದಿನಾಲು ಇಷ್ಟೆಲ್ಲ ಜೋಡಿಸ್ಬೇಕು, ಹಬ್ಬದ ಅಡುಗೆ ಮಾಡ್ಬೇಕು ಅಂದ್ರೆ ನೋ ಅಂತಾರೆ ಮನೇಲಿ. 2 ದಿನ ಮಾಡಲ್ಲ ರೀ ನಾವು. ಒಂದು ಹಬ್ಬ 2 ಕಂಟಿನ್ಯೂಸ್ ಬಂದ್ಬಿಟ್ರೆ ಇನ್ನೊಂದು ವಾರ ಅವರು ಇದೇ ಮಾಡಿದ್ರೆ ಹೋಗುತ್ತ ಅಂತ ಹೇಳದೇ ಇಲ್ಲ. ಮೇಲೆ 2 ದಿನ ಮಾಡಿದ್ರೆ ಹಿಂಗಾಗತ್ತೆ. ನಿತ್ಯ ಸೇವೆ ಮಾಡುತ್ತೆ ಹೇಳು. ಆ ಒಂದೊಂದು ಪದಕ್ಕೂ ಸಾರ್ಥಕತೆ ನೋಡ್ರಿ. ಅದು ಏನು ಬೇಸರದಿಂದ ಮಾಡ್ತಾಳ, ಮಿಗೆ ಹರುಷದಿ ಪೊಗಳಿ ಹಿಕ್ಕಳು. ಏನ್ ಸಂತೋಷ ಅವಳಿಗೆ, ನಿಮ್ಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ತಲ್ಲ, ಇನ್ನೊಂದು ಆಪರ್ಚುನಿಟಿ ಸಿಕ್ತಲ್ಲ. ಈ ತರ ತತ್ವ ಅದು ಲಕ್ಷ್ಮೀದೇವಿ ತತ್ವ. ಒಂದಿನ ಏನಾದ್ರು ಮಾಡಿಸ್ಬಿಟ್ರೆ ಬೆನ್ನೋವು ಅಂತ ಹೇಳಿಕ್ ಸಿಟ್ಕೊಂಡು ಮಲ್ಕೊಂಡ್ಬಿಡ್ತಾರೆ ನಮ್ಮವರೆಲ್ಲ. ಹೇಳದೇ ಇಲ್ಲ ನೀವು. ಇಂಥ ವೈಭವ ಅದು. ಅದಕ್ಕೆ ಭಗವಂತ ಅವಳಿಗೆ ನಿತ್ಯ ಮುಕ್ತಳನ್ನಾಗಿ ಮಾಡಿರೋದು. ನಿತ್ಯ ಮುಕ್ತಳಾಗಿ ಮಾಡಿದಾಳೆ ಅನ್ನೋದು ಬಿಡ್ರಿ, ಅವಳದು ಎಂಥದ್ದು ಸೇವಾ, ಅವಳೆಂತ ಚಿಂತನೆ ಅವಳದು, ಅವಳು ಅದನ್ನೇ ಅವಳು ತೋರಿಸ್ಬಂದವಳು. ಲಕ್ಷ್ಮೀ ಶೋಭಾನ ಪದ ಜಜ್ವಲ್ಯಮಾನ ಜೀವಂತ ಪದ ಅದು. ಅಷ್ಟು ಜನರ ಮಧ್ಯದಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನ ಸಾಬೀತು ಮಾಡಿ ತೋರಿಸ್ತಾಳೆ ನೋಡ್ರಿ ಅವಳು. ಭಗವಂತ ದೋಷ ದೂರ. ಯಾರೇನೇ ಹೇಳಿ ಭಗವಂತ ದೋಷ ದೂರ. ಅದೊಂದು ಹೇಳ್ಬಿಟ್ಟು ಮುಕ್ತಾಯ ಮಾಡ್ಬೋಣ. ಅದೇ ರುಕ್ಮಿಣಿ ಕೃಷ್ಣನ ಸಂವಾದ ಇದೆಯಲ್ಲ, ಅದು ಭಾಗವತದಲ್ಲಿ ಬರುತ್ತಲ್ಲ, ತತ್ವ ಸುವಾಲೆಯಲ್ಲೂ ಬರುತ್ತೆ. ಭಾಗವತ ಸರಸ್ವಾತಿ ವಿಲಾಸದ ಅಲ್ಲಿಂದನೇ ತಗೊಂಡಿರೋದು. ಸರಸ್ವಾತಿ ವಿಲಾಸದ್ದು ಭಾಗವತದ್ದೇ ಅದು. ಭಾಗವತ ದಶಮ ಸ್ಕಂದದಲ್ಲಿ ಕೃಷ್ಣ ರುಕ್ಮಿಣೀ ದೇವಿಯನ್ನ ಸ್ವಯಂ ತಾನು ತನ್ನ ಮೇಲೆ ದೋಷ ಹಾಕ್ಕೋತಾನ್ರಿ ಭಗವಂತ. ತಾನು ಆರೋಪ ಮಾಡ್ಕೋತಾನೆ, ಲಕ್ಷ್ಮೀದೇವಿ ನನ್ಯಾಕೆ, ರುಕ್ಮಿಣಿ ನನ್ಯಾಕೆ ಲಗ್ನ ಮಾಡ್ಕೊಂಡಿ, ನಾನು ಇಷ್ಟೆಲ್ಲ ದೋಷದಿಂದ ಕೂಡಿದವನು, ಹೆದರ್ಕೊಂಡು ಸಮುದ್ರದ ಮಧ್ಯದಲ್ಲಿ ಬಚ್ಚಿಟ್ಕೊಂಡವನು. ಆಡ್ಯಾಹ ನ ಭಜಂತಿ ಸುಮಧ್ಯಮೆ ನಿಷ್ಕಿಂಚನೋಹಂ ನಿಷ್ಕಿಂಚನ ಜನಪ್ರಿಯ ಭಿಕ್ಷುಭಿ ಶ್ಲಾಘಿತ ಮುದ. ಆಡ್ಯಾಹ ನ ಭಜಂತಿ, ಭಗವಂತ ಹೇಳ್ತಾನೆ, ಬಲವದ್ಭಿ ಕೃತ ದ್ವೇಷ ವಯಂ. ಹಿಟ್ಲಿಸ್ಟಲ್ಲಿದ್ದೀನಿ ಅಂತಾನೆ ಭಗವಂತ. ಹೊರಗಡೆ ಹೋದ್ರೆ ಹೊಡೆದಾಕ್ಬಿಡ್ತಾರೆ ಡಮ್ ಅಂತ ನನ್ನ, ಎಲ್ಲಾರು ನನ್ ಕಡೆ ಇಡೋರು, ನೋಡಿ ಬಲಿಷ್ಠರಾಗಿರ್ತಕ್ಕಂಥವರೆಲ್ಲ ನನ್ನನ್ನ ದ್ವೇಷ ಮಾಡ್ತಾರೆ. ಅಂತಹ ಬಲಿಷ್ಠರಿಂದ ದ್ವೇಷ ಮಾಡಿದವನ್ನ ಲಗ್ನ ಮಾಡ್ಕೊಂಬಲ್ಲ ನಾಳೆ ಯಾವಾಗ ನಾನು ಹೋಗ್ಬಿಡ್ಬೋದು ಡಮ್ ಅಂತ. ನನ್ ಲಗ್ನ ಮಾಡ್ಕೊಂಡಿಲ್ಲ ಅಂತ ಭಗವಂತ. ಅಂದ್ರೆ ಹೆದರ್ಕೊಂಡು ಹೋಗಿದ್ದಾನೆ, ಇವನು ಸಾಮರ್ಥ್ಯ ಇಲ್ಲ ಅನ್ನೋ ತರ ತನ್ನ ಮೇಲೆ ತಾನೇ ಆಪಾದನೆ ಮಾಡಿಕೊಂಡಾಗ್ಲೂ ಕೂಡ ಲಕ್ಷ್ಮಿ ದೋಷ ದೂರ ಸಾಬೀತಾಗೋಗಿದೆ. ಅದು ಏನಾದ್ರೂ ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಸುಮ್ಮನೆ ಅದು ಆರೋಪಿತಾನೆ ಹೊರತು ಅದು ನಿರ್ಣೀತ, ಅದು ವಾಸ್ತವ ಅಲ್ಲ. ನಾನ್ ಹೇಳ್ತೀನಿ ಕೇಳು, ಅದಕ್ಕೆಲ್ಲ ಬೇರೆ ಅರ್ಥ ಮಾಡ್ಬೇಕು. ನಮ್ ಶಾಸ್ತ್ರದಲ್ಲಿ ಮುಖ್ಯಾರ್ಥ ಕೊಡದೆ ಇದ್ದಾಗ ಅಮುಖ್ಯಾರ್ಥ ಮಾಡ್ಬೇಕು, ಬೇರೆ ಅರ್ಥ ಮಾಡ್ಬೇಕು ಅಂತ ರೂಲ್ಸ್ ಅದು. ಗಂಗಾಯಾಮ್ ಘೋಷಃ ಎಲ್ಲ ಕಡೆ ನೋಡಿದೀವಿ ನಾವು. ಹಂಗೆಲ್ಲ ಮಾಡಬಾರ್ದು, ಅದು ಕೂಡೋದಿಲ್ಲ ಅದು. ನಾನ್ ಹೇಳ್ತೀನಿ ಕೇಳು, ಅದಕ್ಕೆ ಅಂತ ಸುಂದರ ಸುಂದರ ಅರ್ಥಗಳನ್ನ. ಬಲವದ್ಭಿ ಕೃತ ದ್ವೇಷಾವಯಂ ಅಂದ್ರೆ ಏನು? ಬಲಿಷ್ಠರಾಗಿರ್ತಕ್ಕಂತಹ ಜರಾಸಂಧ, ಸಾಲ್ವ, ವಿಡೋರಥ, ರುಕ್ಮಿ, ಇವರ ಕಂಸ ಅಲ್ಲ. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಬಲಿಷ್ಠವಾದದ್ದು ಯಾವುದು ಅಂದ್ರೆ ಇಂದ್ರಿಯಗಳು. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷ. ಅಂತಹ ಇಂದ್ರಿಯಗಳೆಲ್ಲ, ಇಂದ್ರಿಯಾಭಿಮಾನಿ ದೈತ್ಯರುಗಳೆಲ್ಲ ನಿನ್ನ ಹತ್ರ ಬಂದ್ರು. ಎಲ್ಲಾರನ್ನೂ ವಶ ಮಾಡ್ಕೊಂಬಿಟ್ಯಾರವ್ರು. ನಿನ್ನ ಹತ್ರ ಬಂದ್ರು ವಶ ಮಾಡ್ಕೋಬೇಕು ಅಂತ. ನೀನು ಅವಕ್ಕೆ ವಶ ಆಗ್ಲಿಲ್ಲ. ಯಾವಾಗ ವಶ ಆಗ್ಲಿಲ್ಲ, ನೀನು ದ್ವೇಷ ಮಾಡಕ್ ಶುರು ಮಾಡಿದ್ರು ಅವರು. ಬಲವದ್ಭಿ ಕೃತ ದ್ವೇಷ ವಯಂ ಅಂದ್ರೆ ಇಂದ್ರಿಯಾಭಿಮಾನಿ ತತ್ವ ದೇವತೆಗಳ ದೈತ್ಯರುಗಳಿದಾರಲ್ಲ, ಅವರಿಂದ ದ್ವೇಷಿಸಲ್ಪಟ್ಟವನು ಇವನೇ. ಕಾಲನೇವಿ, ದುಶಾಸನ, ಇವರಿಂದ ನೀನು ದ್ವೇಷಿತರಾದ್ರು ಅಂದ್ರೆ ಹೌದು, ಅವರೆಲ್ಲ ದ್ವೇಷ ಮಾಡೋದು ಅವ್ರ ಸ್ವಭಾವ ಅದು.
ತಮೋಯೋಗ್ಯ ಜೀವಿಗಳು ದ್ವೇಷ ಮಾಡ್ತಾರೆ ಅಂದ್ರೆ ಹೌದು, ಅದು ಅವ್ರ ಸ್ವಭಾವ. ಅದು ಅದರಲ್ಲಿ ನಿಂದೇನ್ ಕೊಂಕಿದೆ ಅಂತ ಹೇಳೋರು. ಭಿಕ್ಷುಭಿ ಶ್ಲಾಘಿತ ಅಂದ ಅವನು. ನನ್ನನ್ನ ಪೂಜೆ ಮಾಡೋರೆಲ್ಲ ಈ ತಿರುಪಿಯವ್ರಿ, ಯಾರಿಗೂ ಊಟಕ್ಕೆ ದಿಕ್ಕಿರಲ್ಲ, ಹಾಡು ಹೇಳ್ಕೊಂಡು ಬರ್ತಾರೆ ಮನೆ ಮುಂದೆ. ನೀವ್ ನೋಡ್ರಿ ಬೇಕಾರೆ ದಕ್ಷಿಣೆ ಹಾಕ್ಬಿಟ್ರಿ ಅವ್ರಿಗೆ, ನಿಲ್ಸ್ಬಿಡ್ತಾರೆ ಹಾಡು. ಅವರು ದಕ್ಷಿಣೆ ಹಾಕೋ ತನಕ, ಭಿಕ್ಷಾ ಹಾಕೋ ತನಕ ಹಾಡು ಹೇಳ್ತಾ ಇರ್ತಾರೆ. ಆಮೇಲೆ ನಿಲ್ಸ್ಬಿಟ್ಟು ಅದನ್ನ ಸೊಂಟಕ್ಕೆ ಇಟ್ಕೊಂಡು ಮುಂದೋಗಿ ಇನ್ನೊಂದು ಮನೆ ಮುಂದೆ ಇನ್ನೊಂದು ಹಾಡು ಶುರು ಮಾಡೋದು. ಅಂದ್ರೆ ಏನ್ ಅವ್ರು ಹಾಕೋ ತನಕ ಹಾಡ್ತಾ ಇರ್ತಾರೆ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ನನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡೋರು ಇಂಥ ತಿರುಪಿಯವರೇ ನನ್ನ ಹತ್ರ ಇರೋದು ಅಂತ ಭಗವಂತ. ನಾನು ನಿಷ್ಕಿಂಚನ, ಭಿಕ್ಷುಭಿ ಶ್ಲಾಘಿತ. ನಾನು ದರಿದ್ರ, ಈ ಭಿಕ್ಷುಕರೇ ನನ್ನನ್ನು ಹಿಡ್ಕೊಂಡಿರೋದು. ಎಲ್ಲ ತಿರುಪೆ ದಾಸರೇ ಅವರು, ಯಾರು ಗತಿ ಇಲ್ಲದೆ ಇರೋರೇ. ಲಕ್ಷ್ಮೀದೇವಿ ಹೇಳ್ತಾಳೆ. ಲಕ್ಷ್ಮೀದೇವಿ ಎಂತ ನಿಷ್ಕಿಂಚನು ಹಮ್ಮ ಭಗವಂತ. ಸ್ವಾಮಿ ನಿಂಗೆ ನಿಷ್ಕಿಂಚನ ಅಂತ ಯಾಕೆ ಕರೀತಾರೆ ಗೊತ್ತಾ? ನಾ ಹೇಳಿ ನಿಷ್ಕಿಂಚನ ಅಂದಿ, ಹೌದು ನೀನ್ ನಿಷ್ಕಿಂಚನಾನೇ. ನಿಷ್ಕಿಂಚನ ಅಂದ್ರೆ ಸಂಸ್ಕೃತದಲ್ಲಿ ದರಿದ್ರ ಅಂತ ಅರ್ಥ. ನಿನ್ಗೆ ಆ ಪದ ಒಪ್ಪತ್ತೇನಪ್ಪ? ಆ ಅರ್ಥ ನಿಂಗೆ ಕೂಡಿಸ್ಬೋದಾ? ಅವಳು ಹೇಳ್ತಾಳೆ, ನಿನ್ನ ಮೈ ಮೇಲಿರೋ ಆಭರಣಗಳು ನೋಡ್ಕೋ ಒಂದ್ಸಲ, ಅನರ್ಘ್ಯವಾಗಿರ್ತಕ್ಕಂಥದ್ದು, ಒಂದೊಂದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ದೇವ್ರ ಮೇಲೆ ಇರೋದಲ್ಲ, ತಿರುಪತಿ ತಿಮ್ಮಪ್ಪನ ಮೇಲೆ ಇವತ್ತ ಹಾಕಿರೋದು ನೋಡ್ರಿ, ಅದು ಇವತ್ತು ಬೆಲೆ ಕಟ್ಟಕ್ಕೆ ಆಗಲ್ಲ ಈಗಿನ ಚಿನ್ನದ ರೇಟ್ ಅಲ್ಲಂತೂ. ನಿನ್ನಿಂದಾನೇ ನಾನು ಸಿರಿ ಮಹಿಳೆ ಆಗಿರೋದು, ನಾನೇ ಸಂಪತ್ತಿಗೆ ಅಭಿಮಾನಿ ದೇವತೆ, ನಂಗೆ ಕೊಟ್ಟವನೇ ನೀನು. ನೀನ್ ದರಿದ್ರ ಅನ್ನಕ್ಕಾಗತ್ತಾ? ಅವಾಗ ಏನ್ ಮಾಡ್ಬೇಕು? ಮುಖ್ಯಾರ್ಥ ಕೂಡದೆ ಇದ್ದಾಗ ಬೇರೆ ಅರ್ಥ ಮಾಡ್ಬೇಕಲ್ವಾ? ನಾ ಹೇಳ್ತೀನಿ ಕೇಳ, ನಿಂಗೆ ನಿಷ್ಕಿಂಚನ ಅಂತ ಯಾಕೆ ಕರೀತಾರೆ ಗೊತ್ತಾ? ಬೇರೆ ದೇವತೆಗಳೆಲ್ಲ ಏನಾದರೂ ಒಲಿದರೆ ಕಿಂಚನ ಸ್ವಲ್ಪ ಕೊಟ್ಟು ಬಿಡ್ತಾರೆ, ಅದಕ್ಕೆ ಅವ್ರಿಗೆ ಕಿಂಚನ ಕಿಂಚನ ಅಂತ ಹೆಸರು. ನೀನು ನಿಷ್ಕಿಂಚನ, ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ. ನೀನು ನಿಂಗೆ ನಿಷ್ಕಿಂಚನ ಅಂತ ಕರೀತಾರೆ. ಕಡಿಮೆ ಅಲ್ಲ ಅಂತ ಅರ್ಥ. ಜಾಸ್ತಿ ಕೊಡ್ತೀಯ ನಿಂಗೆ ಹೆಸರು. ದರಿದ್ರ ಅನ್ನೋ ಅರ್ಥ ಅಲ್ಲ, ಹಂಗ್ ಕೂಡೋದಿಲ್ಲ ನಿಂಗೆ. ಯಾರಾದ್ರೂ ನೀನ್ ನೋಡಿದ್ರೆ ಸಾಕು ದರಿದ್ರ ಅಂತಾರ? ಭಿಕ್ಷುಭಿ ಇಷ್ಟಾಗಿತ್ತ ಅಂದಿದ್ದ ಅವನು. ನನ್ನನ್ನೆಲ್ಲ ತಿರುಪಿಯವರು ಅಂದಿದ್ದ. ಸ್ವಾಮಿ ಭಿಕ್ಷು ಅಂದ್ರೆ ಏನ್ ಗೊತ್ತಾ? ತಿರುಪಿಯವರು ಅಂತ ಅರ್ಥ ಅಲ್ಲ. ಭಿಕ್ಷು ಅಂದ್ರೆ ಸನ್ಯಾಸಿಗಳು ಅಂತ ಅರ್ಥ. ಜಯತೀರ್ಥಾಖ್ಯ ಭಿಕ್ಷುಣ ರಚಿತ, ಟೀಕಾರಾಯರು ಬರೀತಾರೆ. ಭಿಕ್ಷುಣ ಜಯತೀರ್ಥಾಖ್ಯ ಭಿಕ್ಷುಣ ರಚಿತ ಧ್ರಿಯತಾಂ ಸದಯೇ ಹೃದಯೇ ಕಮಲ ಮಹಿಳೇನ ಪುರುಷೇಣ. ಭಿಕ್ಷು ಅಂದ್ರೆ ಸನ್ಯಾಸಿ ಅಂತ ಅರ್ಥ. ಸನ್ಯಾಸಿ ಅಂದ್ರೆ ಏನು? ಎಲ್ಲವನ್ನ ಬಿಟ್ಟಿರೋನು ಅಂತ ಅರ್ಥ. ಎಲ್ಲವನ್ನು ಬಿಟ್ಟಿರೋನು ಅಂದ್ರೇನು? ವೈರಾಗ್ಯ ಶಿಖಾಮಣಿಗಳು ಅಂತ ಅರ್ಥ. ಅಂತಹ ವೈರಾಗ್ಯ ಶಿಖಾಮಣಿಗಳಿಂದ ಪೂಜಿತನಾದವನು ನೀನು. ಬ್ರಹ್ಮಾದಿ ದೇವತೆಗಳಿಂದ ಪೂಜಿತನಾದವನು, ಪೂಜಿತನಾದವನು ನಾನು ಅಂದಾಗ ಬ್ರಹ್ಮರುದ್ರಾದಿ ವಂದ್ಯತ್ವ ಅನ್ನೋದು ಗುಣ ಅಲ್ವೇನೋ ನಿಂಗೆ ಸ್ವಾಮಿ? ಅದೇನು ನಿಂಗೆ ದೋಷನೇನೋ? ಎಲ್ಲ ಹೇಳ್ತಾಳು, ಎಲ್ಲದಕ್ಕೂ ಉತ್ತರ ಕೊಡ್ತಾಳ ಅಂತ ಹೇಳ್ತಾನೆ ಲಕ್ಷ್ಮೀದೇವಿ. ಅದಕ್ಕೆ ನಾನು ನಿಂಗೆ ಅನುಗ್ರಹ ಮಾಡಿರೋದು. ದೋಷ ದೂರ ಅನ್ನೋ ಚಿಂತನೆ ಪ್ರತಿಯೊಬ್ಬರೂ ಮಾಡ್ಬೇಕ್ರಿ. ಅದು ಕಾಮನ್. ಅದು ಬ್ರಹ್ಮದೇವರಿಂದ ಹಿಡಿದು ನಮ್ ತನಕ ಎಲ್ಲರೂ ದೋಷ ದೂರ ಅಂತ ಚಿಂತನೆ ಮಾಡ್ಬೇಕು. ಗುಣಪೂರ್ಣ ಅನ್ನೋದು ಅವರವರ ಯೋಗ್ಯತಾನುಸಾರವಾಗಿರುತ್ತೆ. ಅದು ಅವರವರ ಯೋಗ್ಯತಾನುಸಾರವಾಗೇ ಮಾಡೋದದು. ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಬ್ರಹ್ಮಣಾತು ಅಖಿಲೇ ಗುಣೈ. ಅದ ಮೇಲ್ ಹೋಗ್ತಾ ಜಾಸ್ತಿ ಆಗುತ್ತೆ ಗುಣೋಪಾಸನೆ. ಆದ್ರೆ ದೋಷ ದೂರ ಅನ್ನೋ ಚಿಂತನೆ ಎಲ್ಲರೂ ಮಾಡ್ಬೇಕು. ಲಕ್ಷ್ಮೀದೇವಿ ತಾನು ಮಾಡಿ ತೋರಿಸ್ತಾಳೆ. ಅದನ್ನೇ ಅವ್ರು ಹೇಳ್ತಾ ಹೇಳೋದು. ಇದ್ದವು ಇವರಲ್ಲಿ ಒಂದೊಂದು ಗುಣಗಳು ಸಂದೆಣಿಸಿವೆ ಬಹುದೋಷ, ಕುಂಡೆಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು. ಲಕ್ಷ್ಮೀದೇವಿ ಗಂಡನೇ ಅವಳು ಅನಾದಿ ಕಾಲದಿಂದ. ಆದ್ರೆ ಇದ್ದವು ಇವರಲ್ಲಿ ಒಂದೊಂದು ಗುಣಗಳು ಸಂದೆಣಿಸಿವೆ ಬಹುದೋಷ. ಏನು ಬರೀತಾರೆ ಅವ್ರು ವಾದಿರಾಜ ಸ್ವಾಮಿಗಳು ಒಂದೊಂದು ಪದದಲ್ಲಿ. ಒಂದೊಂದು ಗುಣಗಳಿರ್ಬೋದು, ಅದು ಭಗವದಧೀನ ಗುಣಗಳದು. ಇಂದ್ರದೇವರಿಗೆ ಬಂದಿರೋ ಐಶ್ವರ್ಯ ಆಗಿರ್ಬೋದು, ಬಂದಿರೋದು ಎಲ್ಲ ಭಗವದಧೀನ. ಅದು ತದಧೀನ ತರ್ತವತ್ತು ಸೂತ್ರ. ಅದು ಸ್ವತಂತ್ರವಾಗಿ ಎಲ್ಲ ಗುಣಗಳು ಭಗವಂತನಲ್ಲಿರೋದು. ಅವ್ಯವಿಚರಿತ ಗುಣ ಅಂತ ಬರೀತಾರ ಭಾಗವತದಲ್ಲಿ. ಎಂದೂ ಕೂಡ ಅದು ವ್ಯಭಿಚರಿತ ಆಗಲ್ಲ. ಇವ್ರಿಗೆಲ್ಲ ಹೊಟ್ಟೋಗ್ಬೋದು. ಇವ್ರಿಗೆ ಇಂದ್ರದೇವರಿಗೆ ಬೇಕಾದಷ್ಟೆಲ್ಲ ಹೋಗಿದೆ ಬಂದಿದೆ. ಇದು ನಶ್ವರೈಶ್ವರ್ಯವ ಬಯಸುವನೊಬ್ಬ, ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲುದುರಿಸಿ
ಉಂಡವನೊಬ್ಬ, ಅದೃಶ್ಯಾಂಗ್ರಿಯೊಬ್ಬ, ಒಕ್ಕಣ್ಣನೊಬ್ಬ. ಅವಳು ಧೀಮಂತ ತಾಯಿರಿ. ಅವಳು ಯಾರ ದೋಷ ಬೇಕಾದ್ರೂ ನಿರ್ಭಯವಾಗಿ ಹೇಳ್ತಾಳೆ ಲಕ್ಷ್ಮೀದೇವಿ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿನಾಚಿ ಮಹಲಕುಮಿ, ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳೆಣಿಸಿದವಳು. ಅವಳು ಬಂದ ಉದ್ದೇಶನೇ ಅದು. ಮದುವೆ ಮಾಡ್ಕೋಬಹುದು ಸೆಕೆಂಡರಿ, ಅದು ಮದುವೆ ಮಾಡ್ಕೊಂಡವ್ರನ್ನ ಏನ್ ಮಾಡ್ಕೊಬೋದು. ಇದು ಉನ್ನಂತ ದೋಷಗಳೆಣಿಸಿದಳು. ಇದ್ದಾರೆ ಇವರೆಲ್ಲ ಭಗವದ್ ಅಧೀನತ್ವನೇ ಒಂದು ದೋಷ, ಅಸ್ವಾತಂತ್ರ್ಯ ಅನ್ನೋದೇ ಒಂದು ದೋಷ. ಭಗವಂತ ಸ್ವತಂತ್ರ, ಆ ದೋಷನೂ ಇಲ್ಲ ಭಗವಂತನ ಹತ್ರ. ನಾನು ಕೂಡ ಅದೇ ಗುಂಪಿಗೆ ಬಂದ್ಬಿಡ್ತೀನಿ. ಆದ್ರೆ ತನಗಿಂತ ದೊಡ್ಡವರು ಮೇಲಿದ್ರೆ ಅದೊಂದು ದೋಷ ಅಲ್ಲ, ಗುಣನೇ ಅದು. ಆದ್ದರಿಂದ ಅಂತಹ ಸುಂದರವಾದ ಚಿತ್ರಣವನ್ನ ಲಕ್ಷ್ಮೀದೇವಿ ಮಾಡ್ಕೊಡ್ತಾಳೆ. ಇದೆಲ್ಲ ಲಕ್ಷ್ಮೀದೇವಿ ಮುಂದೆ ಒಂದು ಹೂವು ಇಟ್ಬಿಟ್ರು ಸಾಕ್ರಿ. ಒಂದೇ ಒಂದು ಮನೆಯಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಹೂವು ಅಥವಾ ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ ಒಂದು ಹೂವು ಲಕ್ಷ್ಮೀ ನಿಂತವಳು, ಈ ನೀನು ನನಗೆ ಅನುಗ್ರಹ ಮಾಡು ಅಂತ ಕೇಳಿದಾಗ, ಈ ಜ್ಞಾನ ನನಗೆ ನಿಜವಾಗಲೂ ನಿರಂತರವಾಗಿ ಇರೋ ಹಂಗೆ ಮಾಡು, ಭಗವಂತನ ಸರ್ವೋತ್ತಮತ್ವ ಜ್ಞಾನವನ್ನ ಕೊಡು, ಭಗವಂತನ ಪ್ರಸಾದವನ್ನ ತಿನ್ನೋ ಅನುಗ್ರಹ ಮಾಡು, ಪ್ರತಿದಿನ ನೀನು ಭಗವಂತನಿಗೆ ಅರ್ಪಣವಾಗಿರ್ತಕ್ಕಂತಹ ಅನ್ನ ಕೊಡು ಅಂತ ಕೇಳ್ತಾರೋ. ದಾಸರ ಕೇಳ್ತಾರೆ, ಸಂಜೆಯ ಕವಳಕ್ಕೆ ಸಾವಿರ ಆಪತ್ತು ಅಂಜಿ ಓಡುವುದೆಂದು ಕೇಳಿಲ್ಲವೇನ್ರಮ್ಮ, ಬುಂಜಿಸಿ ನಿಮ್ಮಯ ಪತಿಯ ಪ್ರಸಾದದ ಎಂಜಲು ಎನಗಿಷ್ಟು ಜೋಳಿಗಿಕ್ರವ್ವ, ಕಮಲ ಕವಳ ತಾಯಿ ಕವಳಮ್ಮ, ಈ ಪಾಪಿ ಪರದೇಶಿಯನು ಮರೆಬೇಡಿರಮ್ಮ, ಕವಳ ತಾಯಿ ಕವಳಮ್ಮ. ಮಿತಿಯಿಲ್ಲದೈಶ್ವರ್ಯ ನಿಮಗಿಹುದೆಂದು ಶಿತಿಯೋಳು ಜ್ಞಾನಿಗಳಾಡುತ್ತಾಳಿಹರು, ಅತುಳ ಮಹಿಮಾ ನಮ್ಮ ಪತಿಯ ಪ್ರಸಾದವ ಪ್ರತಿದಿನವಿತ್ತು ಪ್ರಸನ್ನರಾಗಿರವ್ವ, ಕವಳ ತಾಯಿ ಕವಳಮ್ಮ. ದಾಸರ ಅದನ್ನೇ ಕೇಳ್ತಾ ಇರೋದು ಪ್ರಸನ್ನ ತೀರ್ಥರು, ನಿಮ್ಮ ಪತಿಯ ಪ್ರಸಾದವ ಏನಾಗಿತ್ತು, ಭಗವಂತನ ಅನುಗ್ರಹವನ್ನ ಮಾಡ್ರಿ, ಅಪಾರ ಮಹಿಮನ ವ್ಯಾಪಾರಗಳ ತಿಳಿದು ಕಾಪಾಡುವಳೆ ಜಗವ. ಭಗವಂತನ ಚಿತ್ತದಲ್ಲಿರುವುದನ್ನ ತಿಳಿದು ಜಗತ್ತನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಲಕ್ಷ್ಮೀದೇವಿಗೆ ನಾವ್ ಏನು ಕೊಡಕ್ ಸಾಧ್ಯ? ಜಗನ್ಮಾತೆ ಅವಳು, ನಮ್ಮ ತಾಯಿ. ಆ ತಾಯಿ ಆಗಿರ್ತಕ್ಕಂಥವಳನ್ನ ಸಂತೋಷ ಪಡಿಸ್ಬೇಕಾದ್ರೆ ತಂದೆ ಸ್ತ್ರೀಯರಿಗೆ ಪತಿಯನ್ನ ಹೊಗಳಿದ್ರೆ ಅದಕ್ಕಿಂತ ಆಗುವಷ್ಟು ಸರಿಯಾದಲು ಲಕ್ಷ್ಮೀದೇವಿ ಹೇಳ್ತಾಳೆ, ನಮ್ಮ ಸ್ವಾಮಿಯನ್ನ ಹೊಗಳ್ಬಿಡ್ರಿ, ನಿಮ್ಗೇನು ಬೇಕಾದ. ಲಕ್ಷ್ಮೀನಾರಾಯಣರ ಪೂಜಾ, ಅದು ಬರೀ ಲಕ್ಷ್ಮೀ ಪೂಜೆ ಅಂದೇಬಾರದು. ಲಕ್ಷ್ಮೀನಾರಾಯಣರ ಪೂಜಾ, ಭಗವಂತನನ್ನ ಸರ್ವೋತ್ತಮ ಸ್ವತಂತ್ರ ಅಂತ ತಿಳ್ಕೊಂಡು ಲಕ್ಷ್ಮೀ ದೇವಿಯನ್ನ ಅವನ ಪ್ರೀತಿ ಪಾತ್ರ ಆಗಿರ್ತಕ್ಕಂತಹ ಭಕ್ತಳು ಅಂತ ಚಿಂತನೆ ಮಾಡಿದಾಗ ಎಲ್ಲವನ್ನ ಕೊಡ್ತಾಳೆ. ಲಕ್ಷ್ಮೀದೇವಿಗೆ ಅಷ್ಟು ಸಾಮರ್ಥ್ಯ ಕೊಟ್ಟಿದ್ದಾಳೆ. ಅಷ್ಟು ಪೂರ್ವಾಮೃತ ಮಧ್ಯಾಂ ಹಸ್ತಿನ ಆದ ಪ್ರಬೋಧಿನಿ ಶ್ರೇಯಂ ದೇವಿ ಉಪಹ್ವೈ ಶ್ರೀರ್ಮಾ ದೇವಿ ಚುಷತ ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಆರೋಗ್ಯ, ಐಶ್ವರ್ಯ, ಸಂತಾನ, ಜ್ಞಾನ, ಧಾನ್ಯ, ಧನ, ಭಕ್ತಿ, ವೈರಾಗ್ಯ ಏನ ಬೇಕಾದ್ರೂ ಕೊಡ್ತಾಳ್ರಿ ಭಗವಂತನ ಅನುಗ್ರಹದಿಂದ. ಅಂತಹ ಲಕ್ಷ್ಮೀ ದೇವಿಯನ್ನ ಆರಾಧನಾ ಮಾಡ್ತಕ್ಕಂತಹ ದಿವಸ ನಾಳೆ. ಆ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ಇಷ್ಟು ವಿಷಯ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಇದು ಸ್ವಲ್ಪ ರಿಫ್ರೆಶ್ ಮಾಡ್ದಂಗೆ ಅಷ್ಟೇ. ಅದು ಬೆಳ್ಳಿ ಪದಾರ್ಥ ಸುಮ್ಮನೆ ಧೂಳಾಗಿರುತ್ತೆ, ಬಳಸ್ದಂಗೆ ಅಷ್ಟೇ ಅದು ಈ ಉಪನ್ಯಾಸ. ಇದನ್ನ ಕೇಳಿ ನೀವು ತಿಳ್ಕೊಂಡಿದ್ದೀರಾ ಅಂತಲ್ಲ. ನಾಳೆ ಪೂಜೆ ಮಾಡುವಾಗ ಇಷ್ಟಲ್ಲಿ ಯಾವುದು ಜ್ಞಾಪಕಕ್ಕೆ ಬರುತ್ತೋ ಅಷ್ಟು ಅನುಸಂಧಾನವನ್ನ ಇಟ್ಕೊಂಡು ಆ ಮಹಾಲಕ್ಷ್ಮಿಯನ್ನು ಅಂತರ್ಯಾಮಿಯಾದ ಆ ಲಕ್ಷ್ಮಿಯ ಜೊತೆಯಲ್ಲೇ ಯಾವಾಗ್ಲೂ ಇರ್ತಕ್ಕಂತಹ ನಿತ್ಯ ಮುಕ್ತಳಾದ ನಿತ್ಯ ಯುಕ್ತ ಲಕ್ಷ್ಮೀನಾರಾಯಣನ್ ಸದಾ ನಿಮ್ಮ ಹೃದಯದಲ್ಲಿ ವಿದ್ಯಮಾನರಾಗಿದ್ದಾಗ ಅವರ ಅನುಗ್ರಹ ಇರ್ಲಿ ಅಂತ ಹೇಳ್ತಾ, ಹೇಳ್ತಕ್ಕಂಥ ಸಾಮರ್ಥ್ಯ ಇದ್ರೂ ಕೂಡ ಅವ್ರದೊಂದು ನಮಿಸ್ಬೇಕು ಅಂತ ಅವ್ರ ಸ್ವಭಾವ. ಪಾಠ ಹೇಳುವಾಗ ಅದೆಲ್ಲ ಕೇಳಿರ್ತಾರೆ, ನೀವೆಲ್ಲ ಹೇಳಿ ನೋಡಿರ್ತೀರಾ. ಅದು ಉಪನಿಷತ್ ಆಗಿರ್ಬೋದು ಅಥವಾ ಮಹಾಭಾರತ ತಾತ್ಪರ್ಯ ಆಗಿರ್ಬೋದು, ಹರಿದೆಲ್ಲ ಹೇಳುವಾಗ ಅದೆಲ್ಲ ಅವ್ರು ಸ್ಫುರಣ ಆಗಿ ಹೇಳೇ ಇರ್ತಾರೆ. ಆದ್ರೂ ಕೂಡ ಹಿಂದಿನಿಂದ ಅವ್ರದ್ದೊಂದು ಸಂಪ್ರದಾಯ, ಯಾರಾದ್ರೂ ಕೂಡ ವಿದ್ವಾಂಸರನ್ನ ಅಥವಾ ಸಾಮಾನ್ಯರನ್ನ ಆರಿಸಿ ಅವ್ರ ಹತ್ರ ಒಂದೆರಡು ಮಾತಾಡಿಸ್ಬೇಕು ಅಂತ, ಅದೊಂದು ದೊಡ್ಡ ಗುಣ. ಅದು ಅದರಂತೆ ತುಂಬಾ ದಿನ ಆಗಿತ್ತು, ಬಂದಿರ್ಲಿಲ್ಲ. ಮತ್ತೊಮ್ಮೆ ಅದನ್ನ ಮಾಡ್ತಕ್ಕಂಥ ಅವಕಾಶವನ್ನ ಲಕ್ಷ್ಮೀ ದೇವಿಯ ಪೂಜೆಯನ್ನ ಇವತ್ತೇ ನಾವು ಮಾಡ್ಬಿಟ್ಟಿದೀವಿ. ತರೀಲಿಕ್ಕೆ ಧನ ತ್ರಯೋದಶಿ, ಜಲಪೂರ್ಣ ತ್ರಯೋದಶಿ, ಧನ ಲಕ್ಷ್ಮೀ ದೇವಿಯ ಪೂಜೆಗೆ ವಿಹಿತವಾಗಿರ್ತಕ್ಕಂಥದ್ದೇ ಅದೆಲ್ಲ. ಆದ್ದರಿಂದ ಧನ ಅಂದ್ರೆ ಲಕ್ಷ್ಮೀ ದೇವಿನೇ ಅವಳು.
ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಅಂತ ಅವಳೇ ಕೊಡೋದು. ಲಕ್ಷ್ಮೀ ಪೂಜೆಯನ್ನ ಒಂದು ದಿವಸ ಮುಂಚೆನೆ ಮಾಡಿದೀವಿ. ಬರೀ ದೀಪಾವಳಿಗೆ ಅಥವಾ ಅಮಾವಾಸ್ಯೆಗಲ್ಲ, ನಿತ್ಯ ಭಗವಂತ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಬೇಕು. ನಮ್ಮ ತಾರತಮ್ಯದಲ್ಲಿ 2ನೇ ಕಕ್ಷಾದಲ್ಲಿದ್ದು ಭಗವಂತನಿಗೆ ಮಾತ್ರ ಕೇವಲ ಭಗವದ್ಗೀನಾಗಿ ಇಡೀ ಜಗತ್ತಿಗೆ ತಾಯಿಯಾಗಿರ್ತಕ್ಕಂತಹ ಬ್ರಹ್ಮರುದ್ರಾದಿಗಳಿಂದ ವಂದಿತಳಾಗಿರ್ತಕ್ಕಂತಹ ಮಹಾನುಭಾವಳನ್ನ ನಮ್ಮ ತಾಯಿ ಕಾಪಾಡು ರಕ್ಷಣೆ ಮಾಡುವ ತಾಯಿ ಅಂತ ಹೇಳಿ ಆ ತಾಯಿ ಆಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯನ್ನ ಭಗವಂತನ ಅವಳು ನಮ್ಗೆ ಅನುಗ್ರಹ ಮಾಡ್ಲಿ ಅಂತ ಈ ಒಂದು ವಾಕ್ಕುಸಂವನ್ನ ಅಸ್ಮದ್ ಗುರು ಅಂತರ್ಗತ ರಾಘವೇಂದ್ರ ತೀರ್ಥಪದ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಸಮೇತ ಶ್ರೀ ಶ್ರೀನಿವಾಸ ಪರಬ್ರಹ್ಮ ಲಕ್ಷ್ಮೀ ಎಲ್ಲರ ಪಾದಾರವಿಂದ ಭಕ್ತಿಪೂರ್ವಕ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಸ್ವಭಾವಾತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ ಸರ್ವಂ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು. ನಾರಾಯಣ.